ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಶ್ವಮೇಧ ಎಸ್. ನಾನು ನಿಮ್ಮ ಸುಭಾಷ್. ಸೊ ಈ ಕ್ಲಾಸ್ ಏನು ಮಾಡ್ತಾ ಇದೀವಿ ನಾವು ಅಂದರೆ, ಈ ಸೀರೀಸ್ ನಾವೇನು ಮಾಡ್ತಾ ಇದೀವಿ ಅಂದರೆ, ಹೈ ಈಲ್ಡಿಂಗ್ ಟಾಪಿಕ್ಸ್. ವಾಟ್ ವಿ ಆರ್ ಡೂಯಿಂಗ್ ಇಸ್ ಯು ಪಿ ಎಸ್ ಸಿಯ PYQs ತಗೊತಾ ಇದ್ದೀವಿ. UPSC PYQs ತಗೊಂಡು ಯಾವ ರೀತಿ ಕ್ವಶನ್ಸ್ ಫ್ರೇಮ್ ಮಾಡ್ತಾ ಇದ್ದಾನೆ, ಓಕೆ, ಯಾವ ರೀತಿ ನಾವು ಅದನ್ನ ಆನ್ಸರ್ ಮಾಡ್ಬೋದು, ಆಮೇಲೆ ಎಲ್ಲಿ ಟಾಪಿಕ್ಸ್ ಫೋಕಸ್ ಆಗಿ ಕೇಳ್ತಾ ಇದ್ದಾನೆ. ಈಗ ಸ್ಟೇಟ್ ಸರ್ವಿಸ್ ಅಲ್ಲಿ ನಡೀತಾ ಇರೋ ಎಕ್ಸಾಮ್ಸ್ ಇರ್ಬೋದು, ಈವನ್ SDA FDA KSBD SDA FDA ಕೂಡ UPSC ಪ್ಯಾಟರ್ನ್ನ ಕಾಪಿ ಮಾಡಿದ್ದಾನೆ. ಅದೇ UPSC ಪ್ಯಾಟರ್ನ್ನ ನಾವು ನೋಡ್ದಲ್ಲೇ ಸ್ಟಡಿ ಮಾಡ್ತಾ ಇದೀವಿ ಅಂದ್ರೆ, UPSC ಕ್ವಶನ್ ಪೇಪರ್ಸ್ನ ನೋಡ್ದಲ್ಲೇ ಸ್ಟಡಿ ಮಾಡ್ತಾ ಇದೀವಿ ಅಂದ್ರೆ, ವಿ ವಿಲ್ ಲೂಸ್ ಸೋ ಮಚ್. ಯಾಕೆಂದ್ರೆ UPSC ಯಾರು ಬರಿತಾ ಇದ್ದಾರೋ ಆ ಸ್ಟೂಡೆಂಟ್ಸ್, ಆ ಆಸ್ಪಿರೆಂಟ್ಸ್ ಈಸಿಲಿ ದೇ ಆರ್ ಕ್ಲಿಯರಿಂಗ್ KS. ಏನಕ್ಕೆ? ಆ ಪ್ಯಾಟರ್ನ್ನ ನಮ್ಮ ಸ್ಟೇಟ್ ಸರ್ವಿಸ್ ಅಥಾರಿಟಿ, ಎಕ್ಸಾಮ್ ಕಂಡಕ್ಟ್ ಮಾಡೋ ಅಥಾರಿಟಿ ಕಾಪಿ ಮಾಡಿ ಅದನ್ನ ಆ ಪ್ಯಾಟರ್ನ್ನ ತರ್ತಾ ಇದೆ. ಸೊ ನಾವು ಕೂಡ ಅಪ್ಡೇಟ್ ಆಗಬೇಕು, ನಾವು ಕೂಡ ಸ್ಟಡಿ ಮಾಡೋದು, ನಾವು ಯಾವ ರೀತಿ ವಿದ್ಯಾಭ್ಯಾಸ ಮಾಡ್ತಾ ಇದೀವಲ್ಲ ಅದನ್ನ ಚೇಂಜ್ ಮಾಡ್ಕೋಬೇಕು ಅಂದ್ರೆ ವಿ ಹ್ಯಾವ್ ಟು ಫಾಲೋ ಸಿಲೆಬಸ್ ಆ್ಯಂಡ್ PYQ. ಇವತ್ತು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, UPSCಯ ಲಾಸ್ಟ್ ಇಯರ್ ಅಂದ್ರೆ ಈ ಪ್ರೆಸೆಂಟ್ ಇಯರ್ 25 ಏನು ಎಕ್ಸಾಮ್ ನಡೀತಾ ಇದೆಯಲ್ಲ ಅದರ ಪ್ರಿಲಿಮ್ಸ್ನ ಪಾಲಿಟಿ ಪೇಪರ್ನ ಡಿಕೋಡ್ ಮಾಡೋಣ. ಇಲ್ಲಿ ಇಂಗ್ಲಿಷ್ ಪ್ರಶ್ನೆಗಳಿದೆ, ಜೊತೆಗೆ ನಾನು ಅದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಕೂಡ ಮಾಡಿದ್ದೀನಿ. ಸೊ ಬರೀ ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲ, ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೂ ಸಹಾಯ ಆಗಬೇಕು, ಉಪಯುಕ್ತ ಆಗಬೇಕು ಈ ಸೀರೀಸ್. ಓಕೆ, ಶುರು ಮಾಡೋಣ ಬನ್ನಿ. ಸೊ ಫಸ್ಟ್ ಬೇಸಿಕ್ ಸ್ಟ್ಯಾಟಿಕ್ ಸಬ್ಜೆಕ್ಟ್ಸ್ಗಳು ಯಾವ್ದಾದಿದೆ, ಪಾಲಿಟಿ, ಹಿಸ್ಟ್ರಿ, ಜಿಯೋಗ್ರಫಿ, ಇದರಲ್ಲಿ ಮಾಸ್ಟರಿ ತಗೋಬೇಕು. ಈಗ ನಾನು UPSC ಬರಿಬೇಕಾದ್ರೆ ನನ್ನ ಬೇಸಿಕ್ ಫಂಡಮೆಂಟಲ್ಸ್ ಸ್ಕೋರ್ ಎಲ್ಲ ಆಗ್ತಿದ್ದು ಅಂದ್ರೆ ಪಾಲಿಟಿ, ಹಿಸ್ಟ್ರಿ, ಜಿಯೋಗ್ರಫಿ, ಸ್ಟ್ಯಾಟಿಕ್ ಸಬ್ಜೆಕ್ಟ್. ಅದರಿಂದ 40ರಿಂದ 50 ಪ್ರಶ್ನೆ ಬರಲೇಬೇಕು. ಅಲ್ಲಿ ಸ್ಟ್ರಾಂಗ್ ಇದ್ರೆ 40ರಿಂದ 50 ಪ್ರಶ್ನೆಯಲ್ಲಿ 40+ ನೀವು ಸರಿ ಮಾಡ್ಬೋದು. ಸೊ ಪಾಲಿಟಿ, ಹಿಸ್ಟ್ರಿ, ಜಿಯೋಗ್ರಫಿ ಆರ್ ದ ಕೋರ್ ಸ್ಟ್ಯಾಟಿಕ್ ಸಬ್ಜೆಕ್ಟ್ಸ್. ಫಸ್ಟ್ ಯಾವ್ದ್ರಿಂದ ಶುರು ಮಾಡೋಣ? ಪಾಲಿಟಿಯಿಂದ ಶುರು ಮಾಡೋಣ. ವಿಲ್ ಸಿ ವಿಚ್ ಆರ್ ದ ಏರಿಯಾಸ್. ಓಕೆ, ಲಕ್ಷ್ಮೀಕಾಂತ್, ಓಕೆ, ಸ್ಟ್ಯಾಂಡರ್ಡ್ ಲಕ್ಷ್ಮೀಕಾಂತ್, ಅಥವಾ ನಾವು ಯಾವ್ದಾದ್ರು ಪಾಲಿಟಿ ಕನ್ನಡ ನೀವು ಯಾವ್ದು ಓದ್ತಾ ಇದ್ದೀರೋ ನೋಡಿದ್ರೆ 500-600 ಪೇಜ್ ಪುಸ್ತಕ ಇರುತ್ತೆ. ಬಟ್ ಅಷ್ಟು ಜ್ಞಾಪಕ ಇರುತ್ತಾ? ಅಷ್ಟು ಎಕ್ಸಾಮಿಗೆ ಬರುತ್ತಾ? ಇಲ್ಲ. ದೇರ್ ಆರ್ ವೆರಿ ಸ್ಪೆಸಿಫಿಕ್ ಟಾಪಿಕ್ಸ್ ದಟ್ ಎಕ್ಸಾಮಿನರ್ ಲೈಕ್ಸ್ ಟು ಚೂಸ್. UPSC ಇರ್ಬೋದು, ಅಥವಾ KPSC ಇರ್ಬೋದು, ಅಥವಾ KA ಇರ್ಬೋದು. ಕೆಲವು ಸ್ಪೆಸಿಫಿಕ್, ಓಕೆ, ಪ್ಯಾರಟೋ ರೂಲ್ ಅಂತ ಇದೆ, 80-20. 80% ಕ್ವಶನ್ 20% ಟಾಪಿಕ್ ಇಂದ ಬರುತ್ತೆ. ಸ್ಪೆಸಿಫಿಕ್ ಟಾಪಿಕ್ಸ್ ಇಂದ ನಿಮ್ಮ 80% ಕ್ವಶನ್ಸ್ ಬರ್ತಾ ಇದೆ. ಇಲ್ಲಿ ನಿಮಗೆ ಸಹಾಯ ಆಗೋದು ಯಾವ ರೀತಿ ಕ್ವಶನ್ಸ್ ನ ಡಿಬಂಕ್ ಮಾಡಬೇಕು ಅನ್ನೋದು, ಎರಡನೇದು ಯಾವ ರೀತಿ ಟಾಪಿಕ್ಸ್ಗಳನ್ನ ನಾವು ಫೋಕಸ್ ಮಾಡಿ ಓದಬೇಕು ಎಕ್ಸಾಮಿಗೆ ಅನ್ನೋದು. ವಿಚ್ ಆರ್ ದ ವೆರಿ ಹೈ ಈಲ್ಡಿಂಗ್ ಟಾಪಿಕ್ಸ್ ಅಂಡ್ ಹೈ ಈಲ್ಡಿಂಗ್ ಏರಿಯಾಸ್ ವೇರ್ ಕ್ವಶನ್ಸ್ ಆರ್ ಗೆಟಿಂಗ್ ಪಿಕ್ ಫ್ರಮ್. ಓಕೆ, ಮೊದಲನೇ ಪ್ರಶ್ನೆ ನೋಡೋಣ. ದಿಸ್ ಇಸ್ UPSC 2025 ಪ್ರಿಲಿಮ್ಸ್ ಕ್ವಶನ್ ಪೇಪರ್, ಪಾಲಿಟಿ ಕ್ವಶನ್ಸ್. ಸೊ ಮೊದಲನೇದಾಗಿ ಪಾಲಿಟಿನ ತಗೊಳ್ಳೋಣ. ಸೊ ಪಾಲಿಟಿ, ದೆನ್ ವಿಲ್ ಗೋ ಟು ಹಿಸ್ಟ್ರಿ, ದೆನ್ ವಿಲ್ ಗೋ ಟು ಜಿಯೋಗ್ರಫಿ. ಈ ಸೀರೀಸ್ ದ ಮೇನ್ ಏಮ್ ಏನಂದ್ರೆ, ನಿಮ್ಮ ಸ್ಟ್ಯಾಟಿಕ್ ಸಬ್ಜೆಕ್ಟ್ ಸ್ಟ್ರಾಂಗ್ ಆಗಬೇಕು. ಸಬ್ಜೆಕ್ಟ್ಸ್ಗಳು ಏನೇನಿದೆ ಮತ್ತೆ ಸ್ಪೆಸಿಫಿಕ್ ಏರಿಯಾ ಯಾವ ರೀತಿ ನಾವು ಟ್ಯಾಕಲ್ ಮಾಡಬೇಕು, ಸಬ್ಜೆಕ್ಟ್ಸ್ಗಳನ್ನ ಯಾವ ರೀತಿ ಓದಬೇಕು, ಇಡೀ ಪುಸ್ತಕ ಓದೋದಲ್ಲ, ಯಾವ ಸ್ಪೆಸಿಫಿಕ್ ಏರಿಯಾದಲ್ಲಿ ಓದಿದ್ರೆ ವಿಲ್ ಗೆಟ್ ಹೈ ಈಲ್ಡಿಂಗ್ ಟಾಪಿಕ್ಸ್ ಅಂಡ್ ಹೈ ಮಾರ್ಕ್ಸ್ ಅನ್ನೋದನ್ನ ಫೋಕಸ್ ಮಾಡೋಣ. ಫಸ್ಟ್, ಪ್ರಾವಿಷನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಓಕೆ, ಇಂಗ್ಲಿಷ್ ಅಲ್ಲಿ ಇದೆ, ಒಂದ್ಸತಿ ಓದ್ಕೊಳ್ಳಿ. ಅದನ್ನ ಕನ್ನಡದಲ್ಲೂ ಟ್ರಾನ್ಸ್ಲೇಟ್ ಮಾಡಿದ್ದೀನಿ, ಕನ್ನಡ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ಲಿ ಅಂತ. ಓಕೆ, ನೆಕ್ಸ್ಟ್ ಅದನ್ನ ನಾವು ನೋಡ್ಕೊಂತ ಹೋಗೋಣ. ಸಿ, ಪ್ರಾವಿಷನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಪ್ರಾವಿಷನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಒನ್ ಕ್ವಶನ್ ಪಕ್ಕ. ಯಾವ್ದಾದೆಲ್ಲ ಪ್ರಾವಿಷನ್ಸ್ ಇದೆ ನಮ್ಮ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದಲ್ಲಿ? ಏನೇನೆಲ್ಲ ಪ್ರಾವಿಷನ್ಸ್ ಇದೆ? ಹೌದಲ್ವಾ? ಯೂನಿಯನ್ ಅಂಡ್ ಇಟ್ಸ್ ಟೆರಿಟರೀಸ್. ಇಂಪಾರ್ಟೆಂಟ್ ಪ್ರಾವಿಷನ್ಸ್ ನೋಡ್ತಾ ಹೋಗೋಣ. ಸಿಟಿಸನ್ಶಿಪ್, ಅಲ್ವಾ? ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಫಂಡಮೆಂಟಲ್, ಮೂಲಭೂತ ಹಕ್ಕುಗಳು, ಫಂಡಮೆಂಟಲ್ ರೈಟ್ಸ್. ಕ್ವಶನ್ನ ಓದ್ಕೊಳ್ಳಿ ಬೇಕಾದ್ರೆ ಪಾಸ್ ಮಾಡ್ಬಿಟ್ಟು, ಅದಾದ್ಮೇಲೆ ಇದನ್ನ
ನೋಡ್ತಾ ಹೋಗಿ. ನೆಕ್ಸ್ಟ್ ಫಂಡಮೆಂಟಲ್ ಡ್ಯೂಟೀಸ್ ಮತ್ತೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸೀಸ್. ಇನ್ಯಾವ್ದಿದೆ? ಪಾರ್ಲಿಮೆಂಟ್, ಲೆಜಿಸ್ಲೇಚರ್ ಅಥವಾ ಪಾರ್ಲಿಮೆಂಟ್ ರಿಲೇಟೆಡ್, ಮತ್ತೆ ಎಕ್ಸಿಕ್ಯೂಟಿವ್. ಎಕ್ಸಿಕ್ಯೂಟಿವ್ ಅಂದ್ರೆ ಇದರಲ್ಲಿ ಪ್ರೆಸಿಡೆಂಟ್ ಬರುತ್ತೆ, ಪ್ರೈಮ್ ಮಿನಿಸ್ಟರ್ ಮತ್ತೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಬರುತ್ತೆ. ಪಾರ್ಲಿಮೆಂಟ್ ಹೆಂಗಿದೆಯೋ ಸ್ಟೇಟ್ ಅಲ್ಲಿ ಸ್ಟೇಟ್ ಲೆಜಿಸ್ಲೇಚರ್ ಬರುತ್ತೆ, ಅದೇ ರೀತಿ ಅಲ್ಲಿ ಸ್ಟೇಟ್ ಎಕ್ಸಿಕ್ಯೂಟಿವ್ ಅಲ್ಲಿ ಏನ್ ಬರುತ್ತೆ? ಗವರ್ನರ್, CM ಅಂಡ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವ್ದಿದೆ? ಅಮೆಂಡ್ಮೆಂಟ್ಸ್, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ಅಲ್ಲ, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್. ನೆಕ್ಸ್ಟ್ ಇಂಪಾರ್ಟೆಂಟ್ ಎಮರ್ಜೆನ್ಸಿ ಪ್ರಾವಿಷನ್ಸ್. ಓಕೆ, ಇದರಿಂದ ನಿಮಗೆ 4 to 5 ಕ್ವಶನ್ಸ್ ಪಾಲಿಟಿ ಡೆಫಿನೆಟ್ಲಿ ಬರುತ್ತೆ. ಬಟ್ ಸರ್ ಎಲ್ಲ ಫಂಡಮೆಂಟಲ್ ರೈಟ್ಸ್ ಓದ್ಬೇಕಾ? ನೋ. ಅದರಲ್ಲೂ UPSC ಇಸ್ ಆಸ್ಕಿಂಗ್ ವೆರಿ ಸ್ಪೆಸಿಫಿಕಲಿ ವಿಚ್ ಮೈಟ್ ಬಿ ಇನ್ ನ್ಯೂಸ್. ರೀಸೆಂಟ್ ಆಗಿ ಯಾವ್ದು ನ್ಯೂಸ್ ಅಲ್ಲಿ ಇದೆಯೋ ಅದರಿಂದ ಕೇಳ್ಬೋದು. ಇಲ್ಲ ಅಂದ್ರೆ ವೆರಿ ಇಂಪಾರ್ಟೆಂಟ್ ಫಂಡಮೆಂಟಲ್ ರೈಟ್ಸ್ ಲೈಕ್ ಆರ್ಟಿಕಲ್ 14 ರೈಟ್ ಟು ಈಕ್ವಾಲಿಟಿ, ಆರ್ಟಿಕಲ್ 15 ರೈಟ್ ಅಗೇನ್ಸ್ಟ್ ಡಿಸ್ಕ್ರಿಮಿನೇಷನ್, ಹೌದಲ್ವಾ? ಆರ್ಟಿಕಲ್ 19 ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್, ಆರ್ಟಿಕಲ್ 21 ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ. ಈ ರೀತಿ ಫಂಡಮೆಂಟಲ್ ಡ್ಯೂಟೀಸ್ ಅಲ್ಲೂ ಯಾವ ರೀತಿ ಕೇಳ್ಬೋದು? ಸ್ಪೆಸಿಫಿಕ್ ಏರಿಯಾ UPSC ಆರ್ KPSC ಲೈಕ್ಸ್ ಟು ಆಸ್ಕ್ ದ ಕ್ವಶನ್. ಎಲ್ಲಿ ಕೇಳಬೇಕು ಪ್ರಶ್ನೆನ ಅಲ್ಲಿ ನಾವು ನೀಟಾಗಿ ಆ ಕಾನ್ಸೆಪ್ಟ್ಸ್ಗಳನ್ನ, ಆ ಟಾಪಿಕ್ ನ ನೀಟಾಗಿ ಅರ್ಥ ಮಾಡ್ಕೊಂಡಿರ್ಬೇಕು. ಆರ್ಟಿಕಲ್ ಬೈ ಆರ್ಟಿಕಲ್, ಒಂದು ವಿಧಿ, ಅದರ ಪ್ರಾವಿಷನ್ಸ್ ಪ್ರತಿಯೊಂದು ನಾವು ನೀಟಾಗಿ ತಿಳ್ಕೊಂಡಿರ್ಬೇಕು. ಎಲ್ಲ ಓದೋದ್ ಬೇಡ. ನಾವ್ ಏನ್ ಮಾಡ್ತೀವಿ? ಎಲ್ಲ ಓದ್ತೀವಿ. ಕಾನ್ಸ್ಟಿಟ್ಯೂಷನಲ್ ಬಾಡೀಸ್, ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್, ಒಂದು 15-20 ಬಾಡಿ ಇತ್ತು ಅಂದ್ರೆ 20 ಬಾಡಿ ಓದ್ಲಿಕ್ಕೆ ಒಂದು ವಾರ ಟೈಮ್ ವೇಸ್ಟ್ ಮಾಡ್ತೀವಿ. ಆ ರೀತಿ ಮಾಡೋದಲ್ಲ. ಎಷ್ಟು ಕೇಳ್ತಾ ಇದ್ದಾನೆ ಪ್ರಶ್ನೆ ಸ್ಪೆಸಿಫಿಕ್ ಏರಿಯಾದಲ್ಲಿ, ಎಷ್ಟು ಡೆಪ್ತ್ ಅಲ್ಲಿ ಕೇಳ್ತಾ ಇದ್ದಾನೆ ಇಲ್ಲಿ ನೋಡೋಣ. 25 ಪ್ರಿಲಿಮ್ಸ್ ಪೇಪರ್ ಅಲ್ಲಿ ಏನ್ ಮಾಡಿದ್ದಾನೆ ಅಂತ ಕ್ವಶನ್ ನೋಡ್ಕೊಂಡ್ರ. ನೆಕ್ಸ್ಟ್ ಕನ್ನಡದಲ್ಲಿ ನೋಡೋಣ ಇದನ್ನ. ಮೊದಲನೇ ಸ್ಟೇಟ್ಮೆಂಟ್, ಸಂವಿಧಾನದ ನಿಬಂಧನೆಗಳು ಮತ್ತು ಅವು ಯಾವುದರ ಅಡಿಯಲ್ಲಿ ಬರುತ್ತವೆ ಎಂಬುದನ್ನು ಗಮನಿಸಿ. ರಾಜ್ಯದ ಸಾರ್ವಜನಿಕ ಸೇವೆಗಳಲ್ಲಿ ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸುವುದು, ಇದು ರಾಜ್ಯ ನಿರ್ದೇಶಕ ತತ್ವಗಳು, DPSPಲಿ ಬರುತ್ತೆ. ಸೆಪರೇಷನ್ ಆಫ್ ಜುಡಿಷಿಯರಿ ಫ್ರಮ್ ಎಕ್ಸಿಕ್ಯೂಟಿವ್ ಯಾವ್ದ್ರಲ್ಲಿ ಬರುತ್ತೆ? DPSP. ಸರಿನಾ? ಸರಿ. ಯಾವ್ದ್ರಲ್ಲಿ ಬರುತ್ತೆ? ಆರ್ಟಿಕಲ್ 50 50ನೇ ವಿಧಿಯಲ್ಲಿ, ನಮ್ಮ ಸಂವಿಧಾನದ 50ನೇ ವಿಧಿಯಲ್ಲಿ ಆರ್ಟಿಕಲ್ 50 ಏನ್ ಮಾಡುತ್ತೆ? ಜುಡಿಷಿಯರಿಯಿಂದ ಎಕ್ಸಿಕ್ಯೂಟಿವ್ ನ ಸೆಪರೇಟ್ ಮಾಡಬೇಕು ಅಂತ ಮೆನ್ಷನ್ ಮಾಡುತ್ತೆ. ರಾಜ್ಯದ ಸಾರ್ವಜನಿಕ ಸೇವೆಗಳಲ್ಲಿ ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸುವುದು. ಈಗ ಯೂನಿಫಾರ್ಮ್ ಸಿವಿಲ್ ಕೋಡ್ ನ್ಯೂಸ್ ಅಲ್ಲಿ ಇದೆ. ಯಾವ ಆರ್ಟಿಕಲ್? ಓಕೆ, ಯೂಟ್ಯೂಬ್ ಅಲ್ಲಿ ಕಮೆಂಟ್ ಮಾಡಿ ಯಾವ ಆರ್ಟಿಕಲ್. ಅದು ಎಲ್ಲಿ ಬರುತ್ತೆ? ಅದು ಕೂಡ DPSPಲಿ ಬರುತ್ತೆ. DPSPಲಿ ಬರುತ್ತೆ. ಯಾವ ಆರ್ಟಿಕಲ್? ಆರ್ಟಿಕಲ್ 44 UCC, ಯೂನಿಫಾರ್ಮ್ ಸಿವಿಲ್ ಕೋಡ್ ನ್ಯೂಸ್ ಅಲ್ಲಿ ಇದೆ ಅಲ್ವಾ? ಪ್ಲಸ್ ಸ್ಟ್ಯಾಟಿಕ್, ಪಾಲಿಟಿ ಸ್ಟ್ಯಾಟಿಕ್. ನೀವು ಓದ್ಕೊಂಡಿದ್ರೆ ಪ್ರಾವಿಷನ್ಸ್ ನ ಮತ್ತೆ ನ್ಯೂಸ್ ನ ನೋಡ್ತಿದ್ರೆ ಯಾವ ಪ್ರಾವಿಷನ್ಸ್ ನ್ಯೂಸ್ ಅಲ್ಲಿ ಇದೆ, ಮತ್ತೆ ಎಲ್ಲಿ ಎಲ್ಲಿ ಪ್ರಶ್ನೆಗಳನ್ನ ಕೇಳ್ಬೋದು ಅವನು. ಸೆಪರೇಷನ್ ಆಫ್ ಜುಡಿಷಿಯರಿ ಅಂಡ್ ಎಕ್ಸಿಕ್ಯೂಟಿವ್ ಪವರ್ಸ್, DPSP ಆರ್ಟಿಕಲ್ 50ನೇ ವಿಧಿಲಿ ಬರುತ್ತೆ. ನೆಕ್ಸ್ಟ್, ನಮ್ಮ ಸಮ್ಮಿಶ್ರ ಸಂಸ್ಕೃತಿ, ಕಾಂಪೋಸಿಟ್ ಕಲ್ಚರ್, ಶ್ರೀಮಂತ ಪರಂಪರೆಯನ್ನು ಗೌರವಿಸುವುದು ಮತ್ತು ರಕ್ಷಿಸುವುದು ನಮ್ಮ ಹಕ್ಕಿದೆ. ಫಂಡಮೆಂಟಲ್ ರೈಟ್, ಮೂಲಭೂತ ಹಕ್ಕು. ಹಾಗೆ ಕರ್ತವ್ಯಗಳು ಕೂಡ ಇದೆ, ಫಂಡಮೆಂಟಲ್ ಡ್ಯೂಟೀಸ್. ಹೌದಲ್ವಾ? ಎಷ್ಟು ಫಂಡಮೆಂಟಲ್ ಡ್ಯೂಟೀಸ್ ಇದೆ? 11 ಫಂಡಮೆಂಟಲ್ ಡ್ಯೂಟೀಸ್ ಇದೆ ಅಲ್ವಾ? ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೂಲಭೂತ ಹಕ್ಕುಗಳಿತ್ತು ಅಷ್ಟೇ, ಫಂಡಮೆಂಟಲ್ ಡ್ಯೂಟೀಸ್ ಇರಲಿಲ್ಲ.
DPSPs ಇತ್ತು, ಆದ್ರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸೀಸ್ ಇತ್ತು. ಆದ್ರೆ ಫಂಡಮೆಂಟಲ್ ಡ್ಯೂಟೀಸ್, ಮೂಲಭೂತ ಕರ್ತವ್ಯಗಳು ಇರಲಿಲ್ಲ. ಇದು ಆಡ್ ಆಗಿದ್ದು 42ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್, ತಿದ್ದುಪಡಿ, 42ನೇ ಸಂವಿಧಾನಿಕ ತಿದ್ದುಪಡಿಯಲ್ಲಿ ಇದು ಆಡ್ ಆಗಿದ್ದು. ಯಾವ ಕಮಿಟಿ? ಸ್ವರ್ಣ ಸಿಂಗ್ ಕಮಿಟಿ. ಓಕೆ, ಪ್ರಶ್ನೆ ಕೇಳಿದ್ದಾನೆ, UPSC ಅಲ್ಲಿ ಕೇಳಿದ್ದಾನೆ, KS ಅಲ್ಲೂ ಕೇಳಿದ್ದಾನೆ ಪ್ರೀವಿಯಸ್ ಇಯರ್ಸ್ ಅಲ್ಲಿ. ಸ್ವರ್ಣ ಸಿಂಗ್ ಕಮಿಟಿ ರೆಕಮೆಂಡೇಶನ್ಸ್ ಮೇಲೆ 42ನೇ ಸಂವಿಧಾನಿಕ ತಿದ್ದುಪಡಿ ಅಂಡರ್ ಅಲ್ಲಿ ಇದು ಬರುತ್ತೆ. 42nd ಅಲ್ಲಿ 10 ಇತ್ತು, ಇನ್ನೊಂದು ಅಮೆಂಡ್ಮೆಂಟ್ ಆಕ್ಟ್ ಆಯ್ತು. ಓಕೆ, ಇನ್ನೊಂದು ಅಮೆಂಡ್ಮೆಂಟ್, ಇನ್ನೊಂದು ಸಂವಿಧಾನಿಕ ತಿದ್ದುಪಡಿಲಿ 11ನೇ ಮೂಲಭೂತ ಕರ್ತವ್ಯನ ಆಡ್ ಮಾಡಲಾಯ್ತು. ಅದು ಯಾವುದು ತಿಳಿಸಿ. ಬಿಕಾಸ್ ಫಂಡಮೆಂಟಲ್ ರೈಟ್ಸ್, ಫಂಡಮೆಂಟಲ್ ಡ್ಯೂಟೀಸ್, ಆಲ್ ದೀಸ್ ಆರ್ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್. ಇದರಿಂದ ಪ್ರಶ್ನೆ ಹೇಳ್ತಾನೆ ಇದ್ದಾನೆ. ನಾವು ಕನ್ನಡದಲ್ಲಿ ಯಾರು ಓದ್ತಾ ಇದ್ದೀರಾ, ಇಫ್ ವಿ ಡು ನಾಟ್ ಅಪ್ಗ್ರೇಡ್ ಟು UPSC ಲೆವೆಲ್, ವಿ ವಿಲ್ ಬಿ ಲೆಫ್ಟ್ ಬಿಹೈಂಡ್. ನಾವು ಹಿಂದೆ ಬೀಳ್ತೀವಿ. ಸೊ ನಾವು ಕೂಡ ಆ ಮಟ್ಟಕ್ಕೆ ನಮ್ಮ ಪ್ರಿಪರೇಷನ್ನ ರೈಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್, ಕಾರ್ಖಾನೆಗಳಲ್ಲಿ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳ ನೇಮಕಾತಿಯನ್ನು ನಿಷೇಧಿಸುವುದು. ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್ ಎಲ್ಲಿ ಬರುತ್ತೆ? ಮೂಲಭೂತ ಹಕ್ಕುಗಳು. ಮೂಲಭೂತ ಹಕ್ಕುಗಳು ಆರ್ಟಿಕಲ್, ಯಾವ ಆರ್ಟಿಕಲ್ ಅಲ್ಲಿ ಬರುತ್ತಿದ್ದು? ಯಾವ ವಿಧಿ? ಆರ್ಟಿಕಲ್ 24, ಆರ್ಟಿಕಲ್ 24. ದಿಸ್ ಈಸ್ UPSC ಪ್ರಿಲಿಮ್ಸ್ 2025 ಕ್ವಶನ್. ಇದು 2025ರ UPSC ಪ್ರಿಲಿಮ್ಸ್ ನ ಕ್ವಶನ್. ಏನ್ ಕೇಳಿದಾನೆ? ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಎಲ್ಲಿ ಬರುತ್ತೆ? ಸಿಂಪಲ್. ಸೊ ಇಲ್ಲಿ ಏನಾಗುತ್ತೆ ಆನ್ಸರ್? ಎಲ್ಲಾ 3. ಓಕೆ, ಕಂಪ್ಲೀಟ್ ಪಾಲಿಟಿ PYQ ಡಿಕೋಡಿಂಗ್ PDF ಅಶ್ವಮೇಧ IAS ಟೆಲಿಗ್ರಾಮ್ ಚಾನಲ್ ಅಲ್ಲಿ ದೊರಕುತ್ತದೆ. ಇದು PPT ಏನ್ ನಾನು ಪಾಠ ಮಾಡ್ತಾ ಇದ್ದೀನಿ, ಇದರ PDF. ಇಫ್ ಯು ವಾಂಟ್, ಪ್ಲೀಸ್ ಡೌನ್ಲೋಡ್ ಆರ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅಶ್ವಮೇಧ ಟೆಲಿಗ್ರಾಮ್ ಚಾನಲ್. ಆಲ್ ರೈಟ್. So these are the provisions and these are the respective topic to the statements given. DPSP ರಾಜ್ಯ ನಿರ್ದೇಶಕ ತತ್ವಗಳು ಹೌದು, ಮೂಲಭೂತ ಕರ್ತವ್ಯ ಹೌದು, ಪರಂಪರೆನ ಗೌರವಿಸೋದು, ಕಾಪಾಡೋದು. ಇನ್ ಯಾವ್ದಾದಿದೆ? ನ್ಯಾಷನಲ್ ಫ್ಲಾಗ್ನ, ನ್ಯಾಷನಲ್ ಆಂಥಮ್ನ ಗೌರವಿಸೋದು ಹೌದಲ್ವಾ? ಸೈಂಟಿಫಿಕ್ ಟೆಂಪರ್ಮೆಂಟ್ನ ನಾವು ಬೆಳೆಸ್ಕೊಳ್ಳೋದು. ಹತ್ತು ಯಾವ್ದಾವ್ದಿದೆ? ಎನ್ವಿರಾನ್ಮೆಂಟ್ನ ಕಾಪಾಡೋದು, ಡಿಗ್ನಿಟಿ ಆಫ್ ವಿಮೆನ್, ಓಕೆ, ಹೆಣ್ಣು ಮಕ್ಕಳ ಗೌರವಕ್ಕೆ ಚ್ಯುತಿ ಬರದಂತೆ ನಡ್ಕೊಳ್ಳೋದು. ಯಾವ್ದಾವ್ದಿದೆ ಅದೆಲ್ಲ ಮೆನ್ಷನ್ ಮಾಡಿ. ಫಂಡಮೆಂಟಲ್ ಡ್ಯೂಟೀಸ್ 10 ಯಾವ್ದಿದೆ? ನೆಕ್ಸ್ಟ್ ಕ್ವಶನ್. ವಿತ್ ರೆಫರೆನ್ಸ್ ಟು ಇಂಡಿಯಾ ಕನ್ಸಿಡರ್ ದ ಫಾಲೋಯಿಂಗ್: ಇಂಟರ್-ಸ್ಟೇಟ್ ಕೌನ್ಸಿಲ್, ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್, ಝೋನಲ್ ಕೌನ್ಸಿಲ್. ಇದು ವಿಚ್ ಆಫ್ ದೀಸ್ ಆರ್ ದ established from the provisions of constitution. ಸೊ ಇಂಗ್ಲಿಷ್ ಅಲ್ಲಿ ಯಾರ್ಯಾರು ನೋಡ್ತಾ ಇದ್ದೀರೋ ನೋಡಿ ಒಂದ್ಸತಿ. ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದೀನಿ. ಭಾರತಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳನ್ನು ಗಮನಿಸಿ: ಅಂತಾರಾಜ್ಯ ಮಂಡಳಿ, ರಾಷ್ಟ್ರೀಯ ಭದ್ರತಾ ಮಂಡಳಿ, ವಲಯ ಮಂಡಳಿಗಳು. ಕೆಳಗಿನವುಗಳಲ್ಲಿ ಅಥವಾ ಮೇಲಿನವುಗಳಲ್ಲಿ ಎಷ್ಟು ಭಾರತದ ಸಂವಿಧಾನದ ನಿಬಂಧನೆಗಳ ಪ್ರಕಾರ ಸ್ಥಾಪಿಸಲ್ಪಟ್ಟಿದೆ? ಕಾನ್ಸ್ಟಿಟ್ಯೂಷನ್ನೇ ಯಾವುದು ಮೆನ್ಷನ್ ಮಾಡಿದೆ ಈ ಬಾಡಿ ಎಸ್ಟಾಬ್ಲಿಷ್ ಮಾಡಿ ಅಂತ? ಕೇವಲ 1, ಕೇವಲ 2, ಎಲ್ಲಾ 3 ಯಾವುದೂ ಇಲ್ಲ. ಹೌದಲ್ವಾ? ಈ ರೀತಿ ಆಪ್ಷನ್ಸ್ಗಳೀಗ SDA FDA ಎಕ್ಸಾಮ್ಗಳಿಗೂ ಬರಕ್ ಶುರು ಆಗಿದೆ. ನಾಟ್ ಓನ್ಲಿ IAS UPSC ಆರ್ KPSC KS ಎಕ್ಸಾಮ್, ಬಟ್ ಇಟ್ ಈಸ್ ಫಿಲ್ಟರಿಂಗ್ ಟು ದ ಲೋವರ್ ಲೆವೆಲ್ ಎಕ್ಸಾಮ್ಸ್. ಕಾಂಪಿಟಿಷನ್ ಹಂಗಿದೆ. UPSC ಯಾರ್ಯಾರು ಪ್ರಿಪೇರ್ ಆಗ್ತಿದ್ರು, ದೋ ಸ್ಟೂಡೆಂಟ್ಸ್ ಆರ್ ಗೆಟಿಂಗ್ ಇನ್ ಟು KS, ಗೆಟಿಂಗ್ ಇನ್ ಟು PSI, ಗೆಟಿಂಗ್ ಇನ್ ಟು FDA. ಹಾಗಾಗಿ ನಾವು ಕೂಡ ನಮ್ಮ ಪ್ರಿಪರೇಷನ್ ಲೆವೆಲ್ನ ವಿ ಹ್ಯಾವ್ ಟು ಅಪ್. ಸೊ ಕ್ವಶನ್: ಯಾವುದು ಕಾನ್ಸ್ಟಿಟ್ಯೂಷನಲ್ ಬಾಡಿ? ಪ್ರಶ್ನೆ ಕೇಳಿರೋದು UPSCಲಿ. ಹೇಳಿ, ಯಾವುದು ಕಾನ್ಸ್ಟಿಟ್ಯೂಷನಲ್ ಬಾಡಿ? ಇಷ್ಟೇ ಮಾಡ್ಕೋಬೇಕಾಗಿರೋದು. ಟೇಬಲ್ ಮಾಡ್ಕೊಳ್ಳಿ. ಕಾನ್ಸ್ಟಿಟ್ಯೂಷನಲ್ ಬಾಡಿ
ಸಂವಿಧಾನಿಕ ಸಂಸ್ಥೆಗಳು. ಸ್ಟ್ಯಾಟ್ಯೂಟರಿ ಬಾಡಿ ಯಾವುದು ಪಾರ್ಲಿಮೆಂಟ್ ಅಲ್ಲಿ ಆಕ್ಟ್ ಪಾಸ್ ಮಾಡೋ ಮೂಲಕ ಬಾಡಿ ಆಗುತ್ತೋ ಅದನ್ನ ನಾವೇನಂತ ಕರಿತೀವಿ? ಸ್ಟ್ಯಾಟ್ಯೂಟರಿ ಬಾಡಿ. ನೆಕ್ಸ್ಟ್ ಎಕ್ಸಿಕ್ಯೂಟಿವ್ ಬಾಡಿ. ಪ್ರಿಪೇರ್ ಆಗ್ಬೇಕಾಗಿರೋದು ಎಲ್ಲಾ ಎಕ್ಸಿಕ್ಯೂಟಿವ್ ಬಾಡಿನೂ ಓದ್ಬೇಕಾ? ಎಲ್ಲಾ ಕಾನ್ಸ್ಟಿಟ್ಯೂಷನಲ್ ಬಾಡಿನೂ ಓದ್ಬೇಕಾ? ಅವಶ್ಯಕತೆ ಇಲ್ಲ. ಎಷ್ಟು ಡೆಪ್ತ್ ಅಲ್ಲಿ ಓದ್ಕೋಬೇಕು? ದಟ್ UPSC PYQs ಆರ್ KPSC ಓದ್ತಿದ್ರೆ KPSC PYQs ನೋಡ್ಕೊಂಡು ಯು ಕ್ಯಾನ್ ಡಿಸೈಡ್. ಇದರಲ್ಲಿ ಯಾವುದು ಕಾನ್ಸ್ಟಿಟ್ಯೂಷನಲ್ ಬಾಡಿ? ಇದರಲ್ಲಿ ಮೊದಲನೇದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಇಂಟರ್ ಸ್ಟೇಟ್ ಕೌನ್ಸಿಲ್. ಯಾವ ವಿಧಿ? ಆರ್ಟಿಕಲ್ 263. ಆರ್ಟಿಕಲ್ 263 ವಿಧಿಯ ಅಂಡರ್ ಅಲ್ಲಿ ಏನ್ ಮಾಡ್ಬೋದು? ಪ್ರೆಸಿಡೆಂಟ್, ರಾಷ್ಟ್ರಪತಿ ಕ್ಯಾನ್ ಎಸ್ಟಾಬ್ಲಿಷ್ ಅನ್ ಇಂಟರ್ ಸ್ಟೇಟ್ ಕೌನ್ಸಿಲ್. ಪ್ರೆಸಿಡೆಂಟ್ ಕ್ಯಾನ್ ಎಸ್ಟಾಬ್ಲಿಷ್ ಅನ್ ಇಂಟರ್ ಸ್ಟೇಟ್ ಕೌನ್ಸಿಲ್ ಫಾರ್ ರಿವರ್ ಡಿಸ್ಪ್ಯೂಟ್ ಆರ್ ಡಿಸ್ಪ್ಯೂಟ್ಸ್ ಬಿಟ್ವೀನ್ two states or two or more than two states with respect to river mainly. So ರಿವರ್ ಇರ್ಬೋದು ಅಥವಾ ಬೇರೆ ಏನಾದ್ರೂ ಡಿಸ್ಪ್ಯೂಟ್ಸ್ ಇದ್ರೆ ಅದನ್ನ ಸಾಲ್ವ್ ಮಾಡಕ್ಕೆ ರಾಷ್ಟ್ರಪತಿ ಇಂಟರ್ ಸ್ಟೇಟ್ ಕೌನ್ಸಿಲ್ ನ ಎಸ್ಟಾಬ್ಲಿಷ್ ಮಾಡ್ಬೋದು ಅಂತ ಆರ್ಟಿಕಲ್ 263 ಮೆನ್ಷನ್ ಆಗಿದೆ. ವೆರಿ ಇಂಪಾರ್ಟೆಂಟ್. ಇನ್ಯಾವ್ದಿದೆ ಕಾನ್ಸ್ಟಿಟ್ಯೂಷನಲ್ ಬಾಡಿ? GST ಕೌನ್ಸಿಲ್, ಹೌದಲ್ವಾ? ಎಷ್ಟನೇ ಆರ್ಟಿಕಲ್? ಆರ್ಟಿಕಲ್ 279A. ವೆರಿ ವೆರಿ ಇಂಪಾರ್ಟೆಂಟ್. ರೀಸೆಂಟ್ ಆಗಿ ಯಾವ್ಯಾವ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಆಕ್ಟ್ ಆಗಿದೆ ಅಥವಾ ಯಾವ್ದು ನ್ಯೂಸ್ ಅಲ್ಲಿದೆ, ಬಟ್ ಲಿಂಕ್ ಟು ಸ್ಟ್ಯಾಟಿಕ್. ಸ್ಟ್ಯಾಟ್ಯೂಟರಿ ಬಾಡಿ ಯಾವುದು ಇದರಲ್ಲಿ? ಝೋನಲ್ ಕೌನ್ಸಿಲ್. ಝೋನಲ್ ಕೌನ್ಸಿಲ್ ಏನಿದೆ ಸ್ಟ್ಯಾಟ್ಯೂಟರಿ ಬಾಡಿ. ಸ್ಟೇಟ್ ರಿಆರ್ಗನೈಸೇಷನ್ ಆಕ್ಟ್ 1956, ನಮ್ಮ ರಾಜ್ಯಗಳನ್ನ ಮತ್ತೆ ಮರು ಜೋಡಿಸುವಿಕೆ ಆಕ್ಟ್ ಏನಾಯ್ತು 1956ರಲ್ಲಿ, ಸ್ಟೇಟ್ ರಿಆರ್ಗನೈಸೇಷನ್ ಆಕ್ಟ್. ಅವಾಗ ಝೋನಲ್ ಕೌನ್ಸಿಲ್ ಬಂತು. ಎಷ್ಟು ಝೋನಲ್ ಕೌನ್ಸಿಲ್ ಅಲ್ಲಿ ಎಷ್ಟು ಕೌನ್ಸಿಲ್ಸ್ ಇದೆ? 5 ಇದೆ. ನಾರ್ತ್, ಸೌತ್, ಈಸ್ಟ್, ವೆಸ್ಟ್, ಸೆಂಟ್ರಲ್ ಅಂತ. ಅದಲ್ದಲೆ ನಾರ್ತ್ ಈಸ್ಟ್ ಕೌನ್ಸಿಲ್ ಸೆಪರೇಟ್ ಸ್ಟ್ಯಾಟ್ಯೂಟರಿ ಬಾಡಿ. ಲಾ ಪಾಸ್ ಆಗಿರೋದನ್ನ ಸ್ಟ್ಯಾಟ್ಯೂಟರಿ ಬಾಡಿ ಅಂತೀವಿ. ಸೆಪರೇಟ್ ಲಾ ಪಾಸ್ ಮಾಡಿದ್ವಿ ನಾರ್ತ್ ಈಸ್ಟ್ ಝೋನಲ್ ಕೌನ್ಸಿಲ್ಗೋಸ್ಕರ. ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಎಕ್ಸಿಕ್ಯೂಟಿವ್ ಬಾಡಿ. ಜಸ್ಟ್ ಗೌರ್ಮೆಂಟೇ ಪಾಸ್ ಮಾಡಿರೋದು. ನಮ್ಮ ನೀತಿ ಆಯೋಗ್ ಎಕ್ಸಿಕ್ಯೂಟಿವ್ ಬಾಡಿ. ಓಕೆ, ವೆರಿ ಇಂಪಾರ್ಟೆಂಟ್ ಟಾಪಿಕ್ ನೀತಿ ಆಯೋಗ್. ಅದರ ಪ್ರಿಕರ್ಸರ್ ಯಾವ್ದಿತ್ತು? ಪ್ಲಾನಿಂಗ್ ಕಮಿಷನ್. ಏನ್ ಮಾಡ್ಕೋಬೇಕು? ಜಸ್ಟ್ ಒನ್ ಟೇಬಲ್ ಅಲ್ಲಿ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಚೇರ್ಮನ್ ಏನು, ರೋಲ್ ಏನಾದ್ರದ್ದು, ಮೆಂಬರ್ಸ್ ಯಾರು, ಫಂಕ್ಷನ್ ಏನು, ಒಂದು ಕಾಲಮ್ ಹಾಕೊಂಡು ಮಾಡ್ಕೊಂಡ್ರೆ ಅಷ್ಟೇ ಬೇಕಾಗಿರೋದು. ಎಂಟೈರ್ ಒಂದು 80-100 pages ಆಫ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್, ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್, ಎಕ್ಸಿಕ್ಯೂಟಿವ್ ಬಾಡೀಸ್ ಕ್ಯಾನ್ ಬಿ ರೆಡ್ಯೂಸ್ ಟು 2 pages ಆಫ್ ಜಸ್ಟ್ ಕಾಲಮ್ ಅಂಡ್ ರೋಸ್. 2 ಪೇಜ್ ಟೇಬಲ್ ಅಲ್ಲಿ ಇಡೀ ನಾವು 80 ಪೇಜನ್ನ ಸೇವ್ ಮಾಡ್ಕೊಂಡು ಇಷ್ಟೇ ಹಾಕೋಬಹುದು. ಅಂಡ್ ಡೆಪ್ತ್ ಎಷ್ಟು ಹೋಗ್ತಾ ಇದ್ದಾನೆ ಅಂದ್ರೆ ಇಷ್ಟೇ. ಅಥವಾ ಅದರ ಪ್ರಾವಿಷನ್ಸ್, ಸ್ಪೆಸಿಫಿಕ್ ಪ್ರಾವಿಷನ್ಸ್. ಈಗ ಝೋನಲ್ ಕೌನ್ಸಿಲ್ ಅಲ್ಲಿ ಯಾರು ಚೇರ್ಮನ್, ಮೆಂಬರ್ಸ್ ಯಾರು, ಹೌದಲ್ವಾ? ಇಷ್ಟೇ ಸ್ಪೆಸಿಫಿಕ್. ಫಂಕ್ಷನ್ ಏನು, ಎಷ್ಟು ಸತಿ ಮೀಟ್ ಮಾಡ್ತಾರೆ, ಒಂದು ಟೇಬಲ್ ಹಾಕೊಂಡ್ಬಿಟ್ಟು ಎಲ್ಲ ಕೌನ್ಸಿಲ್ಗಳನ್ನು ಕಾಲಮ್ ಅಲ್ಲಿ ಹಾಕೊಂಡು ರೋ ಅಲ್ಲಿ ಮೆನ್ಷನ್ ಮಾಡ್ಕೊಂತ ಹೋದ್ರೆ ಆಲ್ ಅವರ್ ಕೌನ್ಸಿಲ್ಸ್, ಓಕೆ, ಆಲ್ ಅವರ್ ಬಾಡೀಸ್ ಡನ್. ಸೊ ಇಲ್ಲಿ ಏನಾಗುತ್ತೆ ಪ್ರಶ್ನೆ? ಯಾವುದು ಎಸ್ಟಾಬ್ಲಿಷ್ಡ್ ಆಸ್ ಪರ್ ದ ಪ್ರಾವಿಷನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ಸ್? ಯಾವುದು ಸಂವಿಧಾನದ ನಿಬಂಧನೆಗಳ ಪ್ರಕಾರ ಸ್ಥಾಪಿಸೋದು? ಇಂಟರ್ ಸ್ಟೇಟ್ ಕೌನ್ಸಿಲ್ ಅಲ್ವಾ, ಆರ್ಟಿಕಲ್ 263. ರಾಷ್ಟ್ರೀಯ ಭದ್ರತಾ ಮಂಡಳಿ ಇದು ಬರೀ ಎಕ್ಸಿಕ್ಯೂಟಿವ್ ಬಾಡಿ, ಆಕ್ಟು ಅಲ್ಲ, ಇದು ಸ್ಟ್ಯಾಟ್ಯೂಟರಿ ಬಾಡಿನೂ ಅಲ್ಲ. ಝೋನಲ್ ಕೌನ್ಸಿಲ್ ಆಕ್ಟ್, ಸ್ಟೇಟ್ ರಿಆರ್ಗನೈಸೇಷನ್ ಆಕ್ಟ್, ಇದು ಸ್ಟ್ಯಾಟ್ಯೂಟರಿ ಬಾಡಿ, ಇದು ಎಕ್ಸಿಕ್ಯೂಟಿವ್ ಬಾಡಿ, ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿ. ಹಂಗಾಗಿ ಕೇವಲ ಒಂದು ಉತ್ತರ ಇಲ್ಲಿ, ಕೇವಲ ಒಂದು. ಕ್ಲಿಯರ್? ಮುಂದಿನ ಪ್ರಶ್ನೆಗೆ ಹೋಗೋಣ. ಒಂದ್ಸತಿ ನೋಡಿ. ವಿತ್ ರೆಫರೆನ್ಸ್ ಟು ದ ಇಂಡಿಯನ್ ಪಾಲಿಟಿ ಕನ್ಸಿಡರ್ ದ ಫಾಲೋಯಿಂಗ್. ಆರ್ಡಿನೆನ್ಸ್ ಬಗ್ಗೆ ಪ್ರಶ್ನೆ. ಇಟ್ ಕ್ಯಾನ್ ಅಮೆಂಡ್ ಎನಿ ಸೆಂಟ್ರಲ್ ಆಕ್ಟ್. An ordinance can abridge a fundamental right.
an ordinance can come into effect from a back date. Which of the following statement are correct? ಯಾವುದು ಸರಿ ಅಂತ ಕೇಳಿದಾನೆ. ಕನ್ನಡದಲ್ಲಿ ನೋಡೋಣ. ಸುಗ್ರೀವಾಜ್ಞೆ ಹೊರಡಿಸುವ ಅಧಿಕಾರ ಮೇಲೆ ಪ್ರಶ್ನೆ. ಭಾರತೀಯ ರಾಜ್ಯ ಪದ್ಧತಿಯ ಸಂದರ್ಭದಲ್ಲಿ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಇದು ಬಿಟ್ಬಿಡಿ. ಸುಗ್ರೀವಾಜ್ಞೆಯು ಯಾವುದೇ ಕೇಂದ್ರ ಕಾಯ್ದೆಯನ್ನು ತಿದ್ದುಪಡಿ ಮಾಡಬಹುದು. ಯಾವ್ದಪ್ಪ ವಿಧಿ? ಯಾವ ವಿಧಿ ಆರ್ಡಿನೆನ್ಸ್ಗೆ, ಸುಗ್ರೀವಾಜ್ಞೆಗೆ? ಆರ್ಟಿಕಲ್ 123. ಯಾರು ಹೊರಡಿಸೋದು ಆರ್ಡಿನೆನ್ಸ್ನ? ರಾಷ್ಟ್ರಪತಿ, ಪ್ರೆಸಿಡೆಂಟ್ ಆರ್ಡಿನೆನ್ಸ್ನ ಹೊರಡಿಸ್ತಾನೆ. ಏನು ಆರ್ಡಿನೆನ್ಸ್ ಅಂದ್ರೆ, ಯಾವಾಗ ಪಾರ್ಲಿಮೆಂಟ್ ಸೆಷನ್ ಅಲ್ಲಿ ಇರಲ್ವೋ, ಅಂದ್ರೆ ಪಾರ್ಲಿಮೆಂಟ್ ನೀವು ನೋಡ್ದಂಗೆ ಸ್ಟೇಟ್ ಅಸೆಂಬ್ಲಿನೂ ಕೂಡ 123 ಪಾರ್ಲಿಮೆಂಟ್ ಅಲ್ಲಿ, ಆರ್ಟಿಕಲ್ 213 ಆರ್ಡಿನೆನ್ಸ್ ಸ್ಟೇಟ್ ಅಲ್ಲಿ. ಯಾರು ಹೊರಡಿಸೋದು ಸ್ಟೇಟ್ ಅಲ್ಲಿ? ಗವರ್ನರ್. ಇಲ್ಲಿ ಗವರ್ನರ್, ರಾಜ್ಯಪಾಲರ, ಇಲ್ಲಿ ಪ್ರೆಸಿಡೆಂಟ್, ರಾಷ್ಟ್ರಪತಿ. ವೆನ್ ದ ಹೌಸ್ ಈಸ್ ನಾಟ್ ಇನ್ ಸೆಷನ್, ಯಾವಾಗ ಲೋಕಸಭೆ ರಾಜ್ಯಸಭೆ ಸೆಷನ್ ಅಲ್ಲಿ ಇರಲ್ವೋ ಅವಾಗ ಪ್ರೆಸಿಡೆಂಟ್ ಅಂಡರ್ ಆರ್ಟಿಕಲ್ 123, ಆರ್ಟಿಕಲ್ 120 ವಿಧಿಯ ಕೆಳಗೆ ಪ್ರೆಸಿಡೆಂಟ್ ಏನ್ ಮಾಡ್ತಾನೆ? ಸುಗ್ರೀವಾಜ್ಞೆನ ಕೇಂದ್ರ ಕಾಯ್ದೆ ತಿದ್ದುಪಡಿಲಿಕ್ಕೆ ಯೂಸ್ ಮಾಡ್ಕೋಬಹುದು. ಗವರ್ನರ್ ರಾಜ್ಯ ಕಾಯ್ದೆ, ಕೇಂದ್ರ ಕಾಯ್ದೆ ಪ್ರೆಸಿಡೆಂಟ್ ಮಾಡ್ಬೋದು. ಸ್ಟೇಟ್ ಸ್ಪೆಸಿಫಿಕ್ ಏನಾರು ಅವ್ನು ಕೇಳಿದ್ರೆ ಪ್ರಶ್ನೆ, ಸ್ಟೇಟ್ ಲಾಸ್ನ ತಿದ್ದುಪಡಿ ಮಾಡ್ಬೋದು ಗವರ್ನರ್. ಇಲ್ಲಿ ಸ್ಪೆಸಿಫಿಕ್ ಆಗಿ ಆರ್ಡಿನೆನ್ಸ್ ಕೇಳಿದಾನೆ. ಸುಗ್ರೀವಾಜ್ಞೆ ಯಾವುದೇ ಕೇಂದ್ರ ಕಾಯ್ದೆಯನ್ನು ತಿದ್ದುಪಡಿ ಮಾಡಬಹುದು. ಜನರಲ್ ಆಗಿ ಅಂಡರ್ ಆರ್ಟಿಕಲ್ 123 ಹೌದು ತಿದ್ದುಪಡಿ ಮಾಡಬಹುದು. ಯಾವುದೇ ಕೇಂದ್ರ ಕಾಯ್ದೆಯನ್ನು ಕೂಡ ತಿದ್ದುಪಡಿ ಮಾಡಬಹುದು. ಸುಗ್ರೀವಾಜ್ಞೆಯು ಮೂಲಭೂತ ಹಕ್ಕನ್ನು ಮೊಟಕುಗೊಳಿಸಬಹುದು. ಹೌದಾ? ನಿಮ್ಮ ಮೂಲಭೂತ ಹಕ್ಕು, ಫಂಡಮೆಂಟಲ್ ರೈಟ್ ನ ಕಿತ್ಕೋಬಹುದಾ? ಹೇಳಿ ಉತ್ತರ. ಸುಗ್ರೀವಾಜ್ಞೆಯು ಪೂರ್ವಾನ್ಯವಾಗಿ ಇಂದಿನ ದಿನಾಂಕದಿಂದ ಜಾರಿಗೆ ಬರುವಂತೆ ಮಾಡಬಹುದಾ? ಆ ರೀತಿ ಕೂಡ ಮಾಡಬಹುದು. ಫಾರ್ಮ್ಸ್ ಆಕ್ಟ್ ಬಂದಾಗ ಅದಕ್ಕಿಂತ ಮುಂಚೆ, ಆಕ್ಟ್ ಪಾರ್ಲಿಮೆಂಟ್ ಪಾಸ್ ಆಗೋಕ್ಕಿಂತ ಮುಂಚೆ ಸುಗ್ರೀವಾಜ್ಞೆ, ಆ ಫಾರ್ಮರ್ 3 ಬಿಲ್ ಏನ್ ತಕೊಂಡ್ರು ಗೌರ್ಮೆಂಟ್, ಅದನ್ನ ಕೆಲವು ಪ್ರಾವಿಷನ್ಸ್ ಬ್ಯಾಕ್ ಡೇಟ್ ಇಂದ ಕೂಡ ಜಾರಿ ಆಗುವ ಹಾಗೆ ಮಾಡಬಹುದು. ನ್ಯೂಸ್ ಅನ್ನ ಸ್ಟ್ಯಾಟಿಕ್ಗೆ ಲಿಂಕ್ ಮಾಡೋದು ಕೂಡ ಒಂದು ಸ್ಕಿಲ್. ಅದು ಕಲ್ತ್ರೆ ನಿಮಗೆ ಕೆಲವು ಸತಿ ಗೊತ್ತಿಲ್ಲ ಅಂದ್ರೂ ಸ್ಟೇಟ್ಮೆಂಟ್ಸ್ ನೋಡಿ ಅರೈವ್ ದ ಆನ್ಸರ್. ಸುಗ್ರೀವಾಜ್ಞೆ ಮೂಲಭೂತ ಹಕ್ಕುಗಳನ್ನು ಮೊಟಕುಗೊಳಿಸಬಹುದಾ? ಒಂದು ಇಂಪಾರ್ಟೆಂಟ್ ಆರ್ಟಿಕಲ್ ಇದೆ, ಆರ್ಟಿಕಲ್ 13. ಎನಿ ಲಾ, ಯಾವುದೇ ಕಾನೂನಿನ ವಿಧಿ ದಟ್ ವೈಲೇಟ್ಸ್ ಫಂಡಮೆಂಟಲ್ ರೈಟ್ಸ್ ಆರ್ ಟೇಕ್ಸ್ ಅವೇ ಫಂಡಮೆಂಟಲ್ ರೈಟ್ಸ್, ಫಂಡಮೆಂಟಲ್ ರೈಟ್ಗೆ ಚ್ಯುತಿ ಆಗುವ ಹಾಗೆ ಯಾವುದಾದರೂ ಕಾನೂನು, ಲಾ, ಆರ್ಡಿನೆನ್ಸ್ ನಡ್ಕೊಂಡ್ರೆ ಅಂಡರ್ ಆರ್ಟಿಕಲ್ 13 ವೈಲೇಟ್ ಮಾಡಿದ್ರೆ ಆ ಲಾನೇ ಇನ್ವ್ಯಾಲಿಡ್ ಆಗುತ್ತೆ. ಆರ್ಡಿನೆನ್ಸ್ ಕೂಡ ಏನಾದ್ರೂ ಮೂಲಭೂತ ಹಕ್ಕನ್ನ ಮೊಟಕುಗೊಳಿಸ್ಲಿಕ್ಕೆ, ತಕ್ಕೊಳಕ್ಕೆ ಏನಾದ್ರೂ ಮಾಡಿದ್ರೆ ಅಂಡರ್ ಆರ್ಟಿಕಲ್ 13 ಆ ಆರ್ಡಿನೆನ್ಸ್ ನ ತೆಗೆದುಹಾಕಲಾಗುತ್ತೆ ಅಥವಾ ವೈಲೇಟ್ ಮಾಡಲಾಗುತ್ತೆ. ಸೊ ಇಟ್ ವಿಲ್ ಬಿ ರಿಮೂವ್ಡ್. ಯಾರಾದ್ರೂ ಕೋರ್ಟಿಗೆ ಹೋದ್ರೆ, ಸುಪ್ರೀಂ ಕೋರ್ಟಿಗೆ ಹೋದ್ರೆ ಆ ಆರ್ಡಿನೆನ್ಸ್ ನ ಅಂಡರ್ ಆರ್ಟಿಕಲ್ 13 ಇಟ್ ವಿಲ್ ಬಿ ರಿಮೂವ್ಡ್. ಸೊ ಸುಗ್ರೀವಾಜ್ಞೆಯು ಮೂಲಭೂತ ಹಕ್ಕನ್ನು ಮೊಟಕುಗೊಳಿಸಬಹುದು? ಇಲ್ಲ, ಆಗೋದಿಲ್ಲ. ಅಂಡರ್ ಯಾವ ಆರ್ಟಿಕಲ್, ಯಾವ ವಿಧಿ? ಆರ್ಟಿಕಲ್ 13. ಎನಿ ಲಾ which tries to abridge the fundamental rights will be null and void. ಆರ್ಟಿಕಲ್ 13. ಯಾವುದಾದರೂ ಲಾ ಇನ್ಕ್ಲೂಡಿಂಗ್ ಸುಗ್ರೀವಾಜ್ಞೆ, ಆರ್ಡಿನೆನ್ಸ್, ಫಂಡಮೆಂಟಲ್ ರೈಟ್ಸ್ ನ ತಕ್ಕೊಂತೀನಿ, ನಾನು ಮೊಟಕುಗೊಳಿಸ್ತೀನಿ ಅಂತ ಇದ್ರೆ ಅದು ನಲ್ ಅಂಡ್ ವಾಯ್ಡ್ ಆಗುತ್ತದೆ, ಉಳಿಯಲ್ಲ ಅದು. ಸೊ ಆನ್ಸರ್ 1 ಮತ್ತು 3 ಮಾತ್ರ. ಸೊ ಆರ್ಡಿನೆನ್ಸ್ ಮೇಕಿಂಗ್ ಆಫ್ ಪ್ರೆಸಿಡೆಂಟ್, ಆರ್ಡಿನೆನ್ಸ್ ಮೇಕಿಂಗ್ ಆಫ್ ಸ್ಟೇಟ್ is under news, as well as it's a very important topic, high yielding area. ಏನಕ್ಕೆ? ಕೆಲವು ಸ್ಟೇಟ್ಗಳಲ್ಲಿ ಏನಾಗಿತ್ತು, ಗವರ್ನರ್ ಒಂದು 5-6 ವರ್ಷ, 7-8 ವರ್ಷ ಬರೀ ಆರ್ಡಿನೆನ್ಸ್ ಪಾಸ್ ಮಾಡ್ಕೊಂಡೆ, ಆರ್ಡಿನೆನ್ಸ್ ನ ಸುಗ್ರೀವಾಜ್ಞೆನ ಪಾಸ್ ಮಾಡ್ಕೊಂಡೆ
ಪಾರ್ಲಿಮೆಂಟಿಗೆ ತರಲೇ ಇಲ್ಲ, ಸರ್ಕಾರನೇ ಸುಗ್ರೀವಾಜ್ಞೆ ಪ್ರತಿ 6 ತಿಂಗಳಿಗೆ ಒಂದ್ಸತಿ 3 ತಿಂಗಳಿಗೆ ಒಂದ್ಸತಿ ಆರ್ಡಿನೆನ್ಸ್ ಹೊರಡಿಸ್ಕೊಂಡು ಆ ಸುಗ್ರೀವಾಜ್ಞೆನ 4-5 ವರ್ಷ ಕಂಟಿನ್ಯೂ ಮಾಡ್ತು. ಅದನ್ನ ಸುಪ್ರೀಂ ಕೋರ್ಟ್ ಅವಾಯ್ಡ್ ಮಾಡ್ತು. ಸುಪ್ರೀಂ ಕೋರ್ಟ್ ಟೋಲ್ಡ್ ಆರ್ಡಿನೆನ್ಸ್ ಇಸ್ ನಾಟ್ a substitute for passing the bill in the parliament or assembly, state assembly. ಆರ್ಡಿನೆನ್ಸ್ ರೂಟ್ ಏನಿದೆ ಅದನ್ನ ಬಿಲ್ಲನ್ನ ಹೊರಗಡೆ ಈ ರೀತಿ ಪಾಸ್ ಮಾಡೋ ಒಂದು ವಿಧಾನ ಅಲ್ಲ, ಇದು ಜಸ್ಟ್ ಟೆಂಪರರಿ ಪ್ರಾವಿಷನ್ಸ್. ಓಕೆ, ಇದು ನ್ಯೂಸ್ ಅಲ್ಲಿತ್ತು. ಪ್ಲಸ್ ಇದು ವೆರಿ ಇಂಪಾರ್ಟೆಂಟ್ ಟಾಪಿಕ್, ವೆರಿ ಇಂಪಾರ್ಟೆಂಟ್ ಪ್ರಾವಿಷನ್ ಅಂಡರ್ ಎಕ್ಸಿಕ್ಯೂಟಿವ್, ಅಂಡರ್ ಪ್ರೆಸಿಡೆಂಟ್. ವಾಟ್ ಆರ್ ದ ಪವರ್ಸ್ ಅಂಡ್ ಫಂಕ್ಷನ್ಸ್ ಆಫ್ ಪ್ರೆಸಿಡೆಂಟ್ ಆಸ್ ವೆಲ್ ಆಸ್ ಗವರ್ನರ್. ಒಂದು ಆರ್ಡಿನೆನ್ಸ್ ಮೇಕಿಂಗ್ ಮೇಲೆ ಪ್ರಶ್ನೆ, ಇನ್ನೊಂದು ಪಾರ್ಡನಿಂಗ್ ಪವರ್, ಹೌದಲ್ವಾ, ಪಾರ್ಡನಿಂಗ್ ಪವರ್ ಮೇಲೆ ಪ್ರಶ್ನೆ ಇದೆ. ಅದಾದ್ಮೇಲೆ ಪ್ರೆಸಿಡೆಂಟ್ ಆದ್ರೆ ಪ್ರೆಸಿಡೆಂಟ್ ರೂಲ್ ಮೇಲಿದೆ. ಎಮರ್ಜೆನ್ಸಿ ಲಾಗು ಆದಾಗ, ಎಮರ್ಜೆನ್ಸಿ, ನ್ಯಾಷನಲ್ ಎಮರ್ಜೆನ್ಸಿ, ಸ್ಟೇಟ್ ಎಮರ್ಜೆನ್ಸಿ ಅದಾದಾಗ ಪ್ರೆಸಿಡೆಂಟ್ ಫಂಕ್ಷನ್ಸ್ ಮೇಲೆ ಏನಿದೆ ಅದ್ರ ಮೇಲೆ ಪ್ರಶ್ನೆ ಬರ್ತಾ ಇದೆ. ಓಕೆ, ಪಾರ್ಡನಿಂಗ್ ಪವರ್, ಬಿಲ್ ಪಾಸ್ ಮಾಡಿದಾಗ ಬಿಲ್ ಏನ್ ಮಾಡಬೇಕು ಅದ್ರ ಮೇಲೆ ಪವರ್, ಅದ್ರ ಜೊತೆಗೆ ಆರ್ಡಿನೆನ್ಸ್ ಪವರ್, ದೆನ್ ಎಮರ್ಜೆನ್ಸಿ ಪವರ್ಸ್. ಓಕೆ, ದೀಸ್ ಆರ್ ದ ಇಂಪಾರ್ಟೆಂಟ್ ಏರಿಯಾಸ್ ಇನ್ ಎಕ್ಸಿಕ್ಯೂಟಿವ್. ಎಕ್ಸಿಕ್ಯೂಟಿವ್ ಅಲ್ಲಿ ಪ್ರೆಸಿಡೆಂಟ್ ಅಂಡ್ ಗವರ್ನರ್. ನೆಕ್ಸ್ಟ್ ಹೋಗೋಣ. ಸೊ UPSC 25 ನ ನೆಕ್ಸ್ಟ್ ಪ್ರಶ್ನೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ವಿತ್ ರಿಗಾರ್ಡಿಂಗ್ ಪಾರ್ಡನಿಂಗ್ ಪವರ್ ಆಫ್ ದ ಪ್ರೆಸಿಡೆಂಟ್. ವಿ ಸಾ ಆರ್ಡಿನೆನ್ಸ್ ಪವರ್ ಆಫ್ ಪ್ರೆಸಿಡೆಂಟ್, ನೌ ಪಾರ್ಡನಿಂಗ್ ಪವರ್ ಆಫ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಒಂದ್ಸತಿ ಕ್ವಶನ್ ನ ನೋಡಿ. ನೋಡಿದ್ರ, ವಿಲ್ ಸಿ ಇಟ್ ಇನ್ ಕನ್ನಡ. ಒಂದ್ಸತಿ ನೋಡ್ಬಿಡೋಣ. ದ ಎಕ್ಸರ್ಸೈಸ್ ಆಫ್ ದಿಸ್ ಪವರ್ ಬೈ ದ ಪ್ರೆಸಿಡೆಂಟ್ ಕ್ಯಾನ್ ಬಿ subjected to limited judicial review. The president can exercise this power without the advice of the central government. Which of the following statement is correct? ಭಾರತದ ರಾಷ್ಟ್ರಪತಿಯ ಕ್ಷಮಾದಾನ ಅಧಿಕಾರಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ರಾಷ್ಟ್ರಪತಿಯವರು ಈ ಅಧಿಕಾರವನ್ನು ಚಲಾಯಿಸುವುದ ಸೀಮಿತ ನ್ಯಾಯಾಂಗ ವಿಮರ್ಶೆಗೆ ಒಳಪಟ್ಟಿರುತ್ತದೆ. ಲಿಮಿಟೆಡ್ ಜುಡಿಷಿಯಲ್ ರಿವ್ಯೂ. ರಾಷ್ಟ್ರಪತಿಯವರು ಕೇಂದ್ರ ಸರ್ಕಾರದ ಸಲಹೆ ಇಲ್ಲದೆ ಅಧಿಕಾರವನ್ನು ಚಲಾಯಿಸಬಹುದು. ಹೌದಾ? ಸ್ಟೇಟ್ಮೆಂಟ್ 2, ನಾವು ಪಾಲಿಟಿಯ ಸ್ಟೂಡೆಂಟ್ಸ್ ಆಗಿದ್ರೆ ವಿ ನೋ ಸ್ಟೇಟ್ಮೆಂಟ್ 2 ಇಸ್ ಡೆಫಿನೆಟ್ಲಿ ಕರೆಕ್ಟ್. ಏನಕ್ಕೆ? ವಿಧಿ 74, ಆರ್ಟಿಕಲ್ 74 ಏನ್ ಹೇಳುತ್ತೆ? ಪ್ರೆಸಿಡೆಂಟ್ ಟು ಡೂ ಇಸ್ ವರ್ಕ್ ವಿತ್ aid and advice of Council of Ministers led by Prime Minister. Article 74. ಗವರ್ನರ್ ಕೂಡ ಏನ್ ಮಾಡಬೇಕು? ಆರ್ಟಿಕಲ್ 163 ಕೆಳಗಡೆ ಏಡ್ ಅಂಡ್ ಅಡ್ವೈಸ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಲೆಡ್ ಬೈ ಚೀಫ್ ಮಿನಿಸ್ಟರ್. ರಾಷ್ಟ್ರಪತಿಯು ಕೇಂದ್ರ ಸರ್ಕಾರದ ಸಲಹೆ ಮೇಲೆ, ಕೇಂದ್ರ ಸರ್ಕಾರ ಅಂದ್ರೆ ಇಲ್ಲಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ಮಿನಿಸ್ಟರ್ಗಳು ಕೌನ್ಸಿಲ್ ಏನಿದೆ ಅವರ ಏಡ್ ಮತ್ತೆ ಅವರ ಅಡ್ವೈಸ್, ಅವರ ಸಹಾಯ ಮತ್ತು ಅವರು ಏನ್ ಹೇಳ್ತಾರೆ ಅದನ್ನ ಕೇಳ್ಬಿಟ್ಟೆ ತಮ್ಮ ಅಧಿಕಾರನ ಚಲಾಯಿಸಬೇಕು. ಅಂಡರ್ ಯಾವ ಆರ್ಟಿಕಲ್, ಯಾವ ವಿಧಿ? ಆರ್ಟಿಕಲ್ 74. ಸ್ಟೇಟ್ ಅಲ್ಲಿ ಆರ್ಟಿಕಲ್ 163, ಗವರ್ನರ್ ಶುಡ್ ಲಿಸನ್ to the aid and advice of Council of Ministers while acting. Okay? So statement 2 is wrong. Statement 1, ರಾಷ್ಟ್ರಪತಿಯವರು ಈ ಅಧಿಕಾರವನ್ನು ಚಲಾಯಿಸುವ ಸೀಮಿತ ನ್ಯಾಯಾಂಗ ವಿಮರ್ಶೆಗೆ ಒಳಪಟ್ಟಿರುತ್ತದೆ. Is it right? Limited judicial review. Supreme Court Sudhakar versus
ಗೌರ್ಮೆಂಟ್ ಆಫ್ ಆಂಧ್ರ ಪ್ರದೇಶ್. ಆಂಧ್ರ ಪ್ರದೇಶ್ ಜಡ್ಜ್ಮೆಂಟ್ ಅಲ್ಲಿ ಏನ್ ಹೇಳ್ತು, ರಾಷ್ಟ್ರಪತಿಯ ಪಾರ್ಡನಿಂಗ್ ಕ್ಷಮಾದಾನ ಅಧಿಕಾರ ಏನಿದೆ ಚಲಾಯಿಸಬೇಕಾದ್ರೆ ಅದು ಇಟ್ ಶುಡ್ ನಾಟ್ ಬಿ ಆರ್ಬಿಟ್ರರಿ. ಓಕೆ, ಎರರ್ಗಿಂದ ಕೂಡಿರಬಾರ್ದು ಅಥವಾ ತಪ್ಪು ನಿರ್ಧಾರಗಳು ಆಗಿರಬಾರ್ದು. ತಪ್ಪಾಗಿಲ್ಲ ಅಂತ ನೋಡ್ಲಿಕ್ಕೆ ಸುಪ್ರೀಂ ಕೋರ್ಟ್ಗೆ ಸೀಮಿತವಾದ ನ್ಯಾಯಾಂಗ ಅಧಿಕಾರ ಇದೆ. ಜುಡಿಷಿಯಲ್ ರಿವ್ಯೂ, ನ್ಯಾಯಾಂಗ ವಿಮರ್ಶೆ ಮಾಡಲಿಕ್ಕೆ ಸುಧಾಕರ್ ವರ್ಸಸ್ ಗೌರ್ಮೆಂಟ್ ಆಫ್ ಆಂಧ್ರ ಪ್ರದೇಶ್ ಕೇಸ್ ಅಡಿಯಲ್ಲಿ ಸೀಮಿತ ಅಧಿಕಾರ ಇದೆ ಜುಡಿಷಿಯಲ್ ರಿವ್ಯೂ ಮಾಡಲಿಕ್ಕೆ ಅಂತ ಸುಪ್ರೀಂ ಕೋರ್ಟ್ ಮೆನ್ಷನ್ ಮಾಡಿದೆ. ಹಾಗಾಗಿ ಏನಾಗುತ್ತೆ, ಫಸ್ಟ್ ಸ್ಟೇಟ್ಮೆಂಟ್ ರೈಟ್. ಇಲ್ಲಿ ಕರೆಂಟ್ ಅಫೇರ್ಸ್ ಲಿಂಕ್ಡ್ ವಿತ್ ಸ್ಟ್ಯಾಟಿಕ್, ಪಾರ್ಡನಿಂಗ್ ಪವರ್ ಲಿಂಕ್ಡ್ ವಿತ್ ಕರೆಂಟ್ ಅಫೇರ್ಸ್. ಸೊ ಸ್ಟೇಟ್ಮೆಂಟ್ 1 ರೈಟ್, ಸ್ಟೇಟ್ಮೆಂಟ್ 2 ರಾಂಗ್. ಇಲ್ಲಿ ಏನಾಗುತ್ತೆ ನಿಮ್ದು ಉತ್ತರ ಯಾವುದು ಸರಿ, ಒಂದು ಮಾತ್ರ. ಯಾವುದು ಸರಿಯಾಗಿದೆ, ಒಂದು ಮಾತ್ರ. ಪಾರ್ಡನಿಂಗ್ ಪವರ್ ಆಫ್ ಗವರ್ನರ್ ಆಲ್ಸೋ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ. ತಮಿಳ್ನಾಡಲ್ಲಿ ಈಗ ಗವರ್ನರ್ ಯಾರು ರಾಜೀವ್ ಗಾಂಧಿ ಹತ್ಯೆಗೆ ಭಾಗಿಯಾಗಿದ್ರು ಅವರಿಗೆ ಪಾರ್ಡನಿಂಗ್ ಪವರ್ ಕೊಡ್ಬೇಕಾ ಬೇಡವಾ ಅಥವಾ ಕಾಮ್ಯೂಟೇಷನ್ ಮಾಡ್ಬೇಕಾ ಬೇಡವಾ ಅನ್ನೋ ಒಂದು ಚರ್ಚೆ ಇತ್ತು ಗವರ್ನರ್ ರೀಸೆಂಟ್ 1 year ಬ್ಯಾಕ್, 6 months ಬ್ಯಾಕ್. ಸೊ ಅದ್ರ ಮೇಲೆ ಪ್ರಶ್ನೆ, ಪಾರ್ಡನಿಂಗ್ ಪವರ್ ಆಫ್ ಪ್ರೆಸಿಡೆಂಟ್ ವರ್ಸಸ್ ಗವರ್ನರ್ ಬರ್ಬೋದು. ಡೆತ್ ಸೆಂಟೆನ್ಸ್ ನ ಪಾರ್ಡನಿಂಗ್ ಯಾರು ಮಾಡೋದು, ಪ್ರೆಸಿಡೆಂಟಾ ಗವರ್ನರಾ ಹೇಳಿ? ಬರೀ ಪ್ರೆಸಿಡೆಂಟ್ ಅಷ್ಟೇ ಡೆತ್ ಸೆಂಟೆನ್ಸ್ ಆಗಿದ್ರೆ ಅದನ್ನ ಪಾರ್ಡನಿಂಗ್ ಪವರ್ ಯಾರು ಮಾಡ್ಬೋದು, ಪ್ರೆಸಿಡೆಂಟ್ ಮಾಡ್ಬೋದು. ಮರಣದಂಡನೆ ವಿಧಿಸಿದ್ರೆ ಅದನ್ನ ಮಾಫಿ ಮಾಡ್ಬೋದು ಯಾರು, ಓನ್ಲಿ ಪ್ರೆಸಿಡೆಂಟ್. ಗವರ್ನರ್ ಮಾಡ್ಲಿಕ್ಕೆ ಆಗಲ್ಲ. ಬೇರೆ ಕಾಮ್ಯುಟೇಷನ್, ರಿಪ್ರೈವ್ ಇವೆಲ್ಲ ಇದೆ ಅಲ್ಲ, ವೇರಿಯಸ್ ಟೈಪ್ಸ್ ಆಫ್ ಪಾರ್ಡನಿಂಗ್ ಪವರ್. ಅಂಡರ್ ಯಾವ ಆರ್ಟಿಕಲ್ ಅಲ್ಲಿ ಬರುತ್ತೆ ಪಾರ್ಡನಿಂಗ್ ಪವರ್ ಮೆನ್ಷನ್ ಮಾಡಿ. ಯಾವ ಆರ್ಟಿಕಲ್ ಅಲ್ಲಿ ಬರುತ್ತೆ ಪಾರ್ಡನಿಂಗ್ ಪವರ್ ಆಫ್ ಪ್ರೆಸಿಡೆಂಟ್? ಆರ್ಟಿಕಲ್ 72. ಓಕೆ, UPSC ಇಸ್ ನಾಟ್ ಬೇಸ್ಡ್ ಆನ್ ಸ್ಟ್ಯಾಟಿಕ್, ಆದ್ರೆ ಅನಾಲಿಟಿಕಲ್. ಏನು ಆ ವಿಧಿಯಿಂದ ಏನೇನ್ ಮಾಡ್ಬೋದು, ನಿಮಗೆ ಎಷ್ಟು ಚೆನ್ನಾಗಿ ಅರ್ಥ ಆಗಿದೆ ಅನ್ನೋದನ್ನ ತಿಳ್ಕೊಳ್ಳೋದು UPSC ಮಾಡುತ್ತೆ. ಅದೇ ರೀತಿಯ ಓಕೆ ಫಾರ್ಮ್ಯಾಟ್ ನ ಕ್ವಶನ್ KPSC ಕೇಳ್ತಾ ಇದ್ದಾರೆ, KAS ಅಲ್ಲಿ. ಈಗ ಬರ್ತಾ ಇರೋ ಕೆಳಗಡೆ KE, SD, FD, PSI ಕೂಡ ಇದೇ ರೀತಿಯ ಫಾರ್ಮ್ಯಾಟ್ ನ ಅಳವಡಿಸ್ಕೊಂತಿದೆ. ನಾಟ್ ಓನ್ಲಿ ಸ್ಟ್ಯಾಟಿಕ್, ನಾಟ್ ಓನ್ಲಿ ಬಯಾಟ್ ಹೊಡೆಯೋದಲ್ಲ, ದ ಕಾನ್ಸೆಪ್ಟ್ಸ್ ಆಲ್ಸೋ ಬಿಹೈಂಡ್ ಇಟ್. ಆರ್ಟಿಕಲ್ 72 ಪಾರ್ಡನಿಂಗ್ ಪವರ್ ಸರಿ. ಪಾರ್ಡನಿಂಗ್ ಪವರ್ ಏನೇನೆಲ್ಲ ಮಾಡ್ಬೋದು, ಅದ್ರ ಕಾನ್ಸೆಪ್ಟ್ಸ್ ಏನು, ಅದ್ರ ಪ್ರಾವಿಷನ್ಸ್ ಏನು, ಅದನ್ನ ನಾವು ನೀಟಾಗಿ ತಿಳ್ಕೋಬೇಕು. ನೆಕ್ಸ್ಟ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಓಕೆ, ಸ್ಪೀಕರ್ ಬಗ್ಗೆ ಕೇಳಿದಾನೆ, ಒಂದ್ಸತಿ ನೋಡ್ಕೊಂಡ್ಬಿಡಿ, ಪಾಸ್ ಮಾಡಿ ನೋಡ್ಕೊಳ್ಳಿ ಇಂಗ್ಲಿಷಲ್ಲಿ. ಸರಿ ಓದ್ಬಿಡೋಣ. ಆನ್ ದ ಡಿಸಲ್ಯೂಷನ್ ಆಫ್ ದ ಹೌಸ್ ಆಫ್ ದ ಪೀಪಲ್, ದ ಸ್ಪೀಕರ್ ಶಾಲ್ ನಾಟ್ ವೇಕೇಟ್ ಹಿಸ್ ಆರ್ ಆಫೀಸ್ until immediately before the first meeting of the House of the People after the dissolution. According to the provision of Constitution of India, a member of House of the People on being elected as Speaker shall resign from his political party immediately. The Speaker of the House of People may be removed from his or office by a resolution of the House of the People passed by a majority of all the then members of the House, provided that no resolution shall be moved unless at least 14 days notice has been given of the intention to move the resolution. Which of the statement are correct? Heavy statements na ಕೇಳಿದಾನೆ UPSC. ಸೊ ಲೋಕಸಭೆಯ ವಿಸರ್ಜನೆ ನಂತರವೂ ಸಭಾಧ್ಯಕ್ಷರು ಹೊಸ ಲೋಕಸಭೆಯ ಮೊದಲ ಸಭೆಯ ಅವಧಿಯವರೆಗೆ ತಮ್ಮ ಸ್ಥಾನವನ್ನು ತೆರವುಗೊಳಿಸಬಾರದು. ಸರಿನಾ? ಓದಿದ್ದೀರಾ? ಯಾರ್ಯಾರು ಸಂವಿಧಾನ ಓದಿದ್ದೀರಾ, ಪಾಲಿಟಿ ಆಲ್ರೆಡಿ ಓದಿದ್ದೀರಾ? ಯು ಹ್ಯಾವ್ ಟು ಮಸ್ಟ್ ಆನ್ಸರ್. ಹೊಸ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಓಕೆ ಅರ್ಥ ಮಾಡ್ಕೊಂಡ್ರೆ ಅಥವಾ ಇನ್ನು ಸ್ಟಡಿ ಮಾಡಿದ್ರೆ ಓಕೆ, ಸ್ಟಡಿ ಮಾಡಿಲ್ಲ ಅಂದ್ರೆ ಸ್ವಲ್ಪ ಡಿಫಿಕಲ್ಟ್, ಬಟ್ ಐ ವಿಲ್ ಟ್ರೈ ಟು ಎಕ್ಸ್ಪ್ಲೈನ್. ಸ್ಪೀಕರ್, ಡೆಪ್ಯೂಟಿ ಸ್ಪೀಕರ್. ಲಾಸ್ಟ್ ಇಯರ್ 2024 ಡೆಪ್ಯೂಟಿ ಸ್ಪೀಕರ್ ಮೇಲೆ ಪ್ರಶ್ನೆ ಕೇಳಿದ್ದ. ಯಾಕೆಂದ್ರೆ ಡೆಪ್ಯೂಟಿ ಸ್ಪೀಕರ್ನ ಆಯ್ಕೆ ಮಾಡ್ಲಿಕ್ಕೆ ಆಗಿನ ಸರ್ಕಾರ ಒಪ್ಪಿರ್ಲಿಲ್ಲ. ನಾರ್ಮಲ್ ಆಗಿ ರೂಢಿ ಏನಂದ್ರೆ ಅದು ಸಂವಿಧಾನದಲ್ಲಿಲ್ಲ. ರೂಢಿ ಏನಂದ್ರೆ ಡೆಪ್ಯೂಟಿ ಸ್ಪೀಕರ್ನ ಅಪೋಸಿಷನ್ಗೆ ಕೊಡೋದು. ಸ್ಪೀಕರ್
ಯಾರ್ದು ಮೆಜಾರಿಟಿ ಇರುತ್ತೋ ಆ ಪಾರ್ಟಿನೇ ಇರುತ್ತೆ. ಡೆಪ್ಯೂಟಿ ಸ್ಪೀಕರ್ನ ಆಪೋಸಿಷನ್ಗೆ ಕೊಡೋದು ವಾಡಿಕೆ ಅಷ್ಟೇ. ಓಕೆ, ನಾಟ್ ಎ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್, ಸಂವಿಧಾನದಲ್ಲಿ ಎಲ್ಲೂ ಇಲ್ಲ, ಒಂದು ವಾಡಿಕೆ. ಅದಾಗಿರ್ಲಿಲ್ಲ ಲಾಸ್ಟ್ ಇಯರ್, ಹಂಗಾಗಿ ಪ್ರಶ್ನೆ 24 UPSC ಪ್ರಿಲಿಮ್ಸ್ ಅಲ್ಲಿ ಡೆಪ್ಯೂಟಿ ಸ್ಪೀಕರ್ ಮೇಲೆ ಕೇಳಿದ್ರು. ದೆನ್ ಚೇರ್ಮನ್ ಆಫ್ ರಾಜ್ಯಸಭಾ ಅಥವಾ ವೈಸ್ ಪ್ರೆಸಿಡೆಂಟ್. ವೈಸ್ ಪ್ರೆಸಿಡೆಂಟ್ ಆಫ್ USA ಇಂಡಿಯಾಗೂ ಏನ್ ಡಿಫ್ರೆನ್ಸ್, ಇದ್ರ ಮೇಲೂ ಪ್ರಶ್ನೆ ಬಂದಿದೆ. ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್. ಸ್ಪೀಕರ್ದು ಫಂಕ್ಷನ್ಸ್ ಮೇಲೆ ತುಂಬಾ ಪ್ರಶ್ನೆ ಬಂದಿದೆ. ಇಲ್ಲಿ ಸ್ಪೀಕರ್ ಏನ್ ಕೇಳ್ತಾ ಇದ್ದಾನೆ, ಹೌಸ್ ಅಥವಾ ಲೋಕಸಭೆ ವಿಸರ್ಜನೆ ಆದಾಗ, ಓಕೆ, ಒಂದು ಲೋಕಸಭಾ ಡಿಸಾಲ್ವ್ಸ್, ಇನ್ನೊಂದು ಹೊಸ ಲೋಕಸಭಾ ಬರೋವರೆಗೂ ಸ್ಪೀಕರ್ ಇರ್ಬೇಕಾ ಬೇಡವಾ, ಅಥವಾ ಇರ್ತಾನ ಇಲ್ವಾ. ಇಲ್ಲಿ ಅವಧಿ ತಮ್ಮ ಸ್ಥಾನವನ್ನು ತೆರವುಗೊಳಿಸಬಾರದು, ಇದು ಸರಿ. ಏನಕ್ಕೆ ಅಂದ್ರೆ ಕಂಟಿನ್ಯೂಟಿಗೆ, ಹೊಸ ಸರ್ಕಾರ ಬಂದು ಈಗಿನ ಸರ್ಕಾರ ಹೋಗಿ ಹೊಸ ಸರ್ಕಾರ ಬರೋವರೆಗೂ ಸ್ಪೀಕರ್ ಹೌಸ್ನ ಕಂಟಿನ್ಯೂಟಿಗೆ ಏನ್ ಮಾಡ್ತಾನೆ, ಹೊಸ ಸರ್ಕಾರ ಬಂದು ಹೊಸ ಸ್ಪೀಕರ್ನ ಪ್ರೋಟಮ್ ಸ್ಪೀಕರ್, ಓಕೆ, ಹೊಸ ಟೆಂಪರರಿ ಸ್ಪೀಕರ್ ಅಲಾಟ್ ಮಾಡೋವರೆಗೂ ಅವನು ಸ್ಪೀಕರ್ ಆಗಿ ಉಳ್ಕೊಂತಾನೆ. ಓಕೆ, ಸಭಾಧ್ಯಕ್ಷರು ಮುಂದಿನ ಲೋಕಸಭೆ ಬಂದು ಕೂಡ್ಕೊಳ್ಳೋವರೆಗೂ ಅವರು ರಿಸೈನ್ ಮಾಡಲ್ಲ, ಇರ್ತಾರೆ. ಓಕೆ, ಅವರ ಪಾರ್ಟಿ ಸೋತ್ರು ಕೂಡ ಇರ್ತಾರೆ. ನೆಕ್ಸ್ಟ್, ಭಾರತದ ಸಂವಿಧಾನ ನಿಬಂಧನೆಗಳ ಪ್ರಕಾರ ಲೋಕಸಭೆಯ ಸದಸ್ಯರೊಬ್ಬರು ಸಭಾಧ್ಯಕ್ಷರಾಗಿ ಆಯ್ಕೆಯಾದ ತಕ್ಷಣ ತಮ್ಮ ರಾಜಕೀಯ ಪಕ್ಷಕ್ಕೆ ರಾಜೀನಾಮೆ ನೀಡಬೇಕು. ಇಂಡಿಯಾದಲ್ಲಿ ಇದು ಜಸ್ಟ್ ವಾಡಿಕೆ. ಓಕೆ, ನಾಟ್ ಎ ಮ್ಯಾಂಡೇಟರಿ ಪ್ರಾವಿಷನ್. ಈಗ ಓಂ ಬಿರ್ಲಾ, ಓಕೆ, ಸ್ಪೀಕರ್ ಏನಿದ್ದಾರೆ ಅವರು ಬಿಜೆಪಿಯ, ನಮ್ಮ ರಾಜಕೀಯ ಪಕ್ಷ ಯಾವುದು, ಭಾರತೀಯ ಜನತಾ ಪಾರ್ಟಿಲಿ ಇನ್ನೂ ಮೆಂಬರ್ಶಿಪ್ ಹೊಂದಿದ್ದಾರೆ, ರಿಸೈನ್ ಮಾಡಿಲ್ಲ. ಬೇಕಾದ್ರೆ ಮಾಡ್ಬೋದು, ಆಪ್ಷನಲ್, ಬಟ್ ಮ್ಯಾಂಡೇಟರಿ ಅಲ್ಲ, ಇದು ಆಪ್ಷನಲ್. ಸೊ ಇದು ತಪ್ಪು. ಮೂರನೇದು, ಲೋಕಸಭೆ ಇದು ರಿಮೂವಲ್ ಆಫ್ ಸ್ಪೀಕರ್, ಸ್ಪೀಕರ್ನ ರಿಮೂವಲ್ ಪ್ರೊಸೀಜರ್, ಸ್ಪೀಕರ್ಸ್ ರಿಮೂವಲ್. ಯಾವ ಆರ್ಟಿಕಲ್ ಮೆನ್ಷನ್ ಮಾಡಿ. ಇಲ್ಲೇನ್ ಕೇಳ್ತಾ ಇದ್ದಾನೆ, ಏನು ಪ್ರೊಸೆಸ್ ಸ್ಪೀಕರ್ ರಿಮೂವಲ್ ಅಲ್ಲಿ, ಏನು ಪ್ರೊಸೆಸ್ ಅಂದ್ರೆ ಇಲ್ಲಿ ಎಫೆಕ್ಟಿವ್ ಮೆಜಾರಿಟಿ ಇಂದ ತೆಗಿಬೇಕು. ಎಫೆಕ್ಟಿವ್ ಮೆಜಾರಿಟಿ, ಓಕೆ, ಇದೊಂದು ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ತೆಗಿಬೇಕು, ತೆಗಿಯಕ್ಕಿಂತ ಮುಂಚೆ 14 ದಿನಗಳ ನೋಟಿಸ್ ಕೊಡಬೇಕು. ಹೆಂಗ್ ಬೇಕಂಗೆ ತೆಗಿಯಕ್ಕಾಗಲ್ಲ ಸ್ಪೀಕರ್ನ. ತೆಗಿಬೇಕು ಅಂದ್ರೆ ಮುಂಚೆ 14 days ನೋಟಿಸ್ ಕೊಡಬೇಕು. ನೋಟಿಸ್ ಕೊಟ್ಟ ಮೇಲೆ ಲೋಕಸಭೆಯಲ್ಲಿ ಎಫೆಕ್ಟಿವ್ ಮೆಜಾರಿಟಿಯಿಂದ ಅಂಗೀಕಾರ ಆಗ್ಬೇಕು. ಅಂದ್ರೆ ಎಫೆಕ್ಟಿವ್ ಮೆಜಾರಿಟಿ ಏನಂದ್ರೆ, ಈಗ ಒಂದು ನಂಬರ್ ತಗೊಳ್ಳೋಣ ಸಿಂಪಲ್ ಆಗಿ, 545 ಇದ್ದಾರೆ, ಬಟ್ 500 ಅಂತ ತಗೊಳ್ಳೋಣ. ಲೋಕಸಭೆಯಲ್ಲಿ ಇದ್ರೆ 500 ಜನ ಅಷ್ಟೇ ಇದ್ದಾರೆ, ಬಟ್ ಲೋಕಸಭೆಯ ಆಕ್ಚುಯಲ್ ಸ್ಟ್ರೆಂತ್ ಎಷ್ಟು, 545 ಅಲ್ವಾ. 500 ಜನ ಇದ್ದಾರೆ ಅಂದ್ರೆ ಈಗ ಇರುವ ಸಂಖ್ಯೆ 500 ಅಲ್ವಾ, 250 ಪ್ಲಸ್ 1 ಇರಬೇಕು. ಲೋಕಸಭೆಯಲ್ಲಿ ಈಗ ಎಷ್ಟು ಜನ ಇದ್ದಾರೋ ಅದರಲ್ಲಿ ಅರ್ಧ ಪ್ಲಸ್ 1 ಇಸ್ ಎಫೆಕ್ಟಿವ್ ಮೆಜಾರಿಟಿ. ಇನ್ನೊಂದು ಮೆಜಾರಿಟಿ ಇದೆ, ಅಬ್ಸಲ್ಯೂಟ್ ಮೆಜಾರಿಟಿ. ಲೋಕಸಭೆಯಲ್ಲಿ ಇವಾಗ 500 ಜನ ಇದ್ದಾರೋ 400 ಜನ ಇದ್ದಾರೋ ಮ್ಯಾಟ್ರೇ ಆಗಲ್ಲ. 545 ಡಿವೈಡೆಡ್ ಬೈ 2 ಪ್ಲಸ್ 1. ಓಕೆ, 545 ಬೈ 2 ಪ್ಲಸ್ 1 ಅಂದ್ರೆ 546 ಬೈ 2 ಬೇಕೇ ಬೇಕು. ಎಷ್ಟು ಜನನಾರು ಇರಲಿ, 2 2 4 5 273 ಇರಲೇಬೇಕು. 500 ಜನನೇ ಇರಲಿ, 273 ಜನ ಸೈನ್ ಮಾಡಿದ್ರೆ ಮಾತ್ರ ಅದು ಅಬ್ಸಲ್ಯೂಟ್ ಮೆಜಾರಿಟಿ ರಿಮೂವಲ್ಗೆ. ಇಲ್ಲೇನು ಎಫೆಕ್ಟಿವ್ ಮೆಜಾರಿಟಿ, ಸ್ಪೀಕರ್ ರಿಮೂವ್ ಮಾಡ್ಬೇಕಾರೆ ಎಷ್ಟು ಜನ ಇದ್ದಾರೋ ಅಷ್ಟು ಜನರಲ್ಲಿ ಅರ್ಧ ಭಾಗ ಪ್ಲಸ್ 1 ವೋಟ್ ಬಿದ್ರೆ ಅದು ಲೋಕಸಭಾ ಸ್ಪೀಕರ್ನ ರಿಮೂವ್ ಮಾಡದಂತೆ. ಅಬ್ಸಲ್ಯೂಟ್ ಮೆಜಾರಿಟಿ ಎಲ್ಲಿ ಯೂಸ್ ಮಾಡ್ತೀವಿ, ಓಕೆ, ಸಿಂಪಲ್ ಮೆಜಾರಿಟಿ ಎಲ್ಲಿ ಯೂಸ್ ಮಾಡ್ತೀವಿ, ಸ್ಪೆಷಲ್ ಮೆಜಾರಿಟಿ ಎಲ್ಲಿ ಯೂಸ್ ಮಾಡ್ತೀವಿ, ಅದು ಎಂಟೈರ್ ಟಾಪಿಕ್ ಇದೆ,
ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಕೂತ್ಕೊಂಡ್ರೆ ಆಲ್ಮೋಸ್ಟ್ ನಮಗೆ 15-20 ನಿಮಿಷ ಅದಕ್ಕೆ ಬೇಕು. ಬಟ್ ವೆರಿ ಐಲ್ಡಿಂಗ್ ಟಾಪಿಕ್. ಏನೇನೆಲ್ಲ ಐಲ್ಡಿಂಗ್ ಟಾಪಿಕ್? ಸೊ ಇದು ಸರಿ, ಇಲ್ಲಿ 1 ಮತ್ತೆ 3 ಆಪ್ಷನ್ ಸಿ ಸರಿಯಾದ ಉತ್ತರ. ಓಕೆ, ಟೈಪ್ಸ್ ಆಫ್ ಮೆಜಾರಿಟೀಸ್ ಏನಿದೆ ವೆರಿ ವೆರಿ ಇಂಪಾರ್ಟೆಂಟ್. ಟೈಪ್ಸ್ ಆಫ್ ಮೆಜಾರಿಟಿ. ಸಿಂಪಲ್ ಮೆಜಾರಿಟಿ ಇದೆ, ಅಂದ್ರೆ ಎಷ್ಟು ಜನ ಇರ್ತೀರಾ ಅಷ್ಟು ಜನರದ್ದು 50% + 1. ಅದಾದ್ಮೇಲೆ ಅಬ್ಸಲ್ಯೂಟ್ ಮೆಜಾರಿಟಿ ಇದೆ, ಮತ್ತೆ ಎಫೆಕ್ಟಿವ್ ಮೆಜಾರಿಟಿ ಇದೆ. ಇದೆಲ್ಲದು ನಿಮ್ಮ ಪಾಲಿಟಿ ಬುಕ್ಕಲ್ಲಿದೆ, ಕನ್ನಡದಲ್ಲಿ ಅದ್ರ ಸ್ಪೆಸಿಫಿಕ್ ಇದೆ, ನೋಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್, ಪ್ರಶ್ನೆ ಬರ್ತಾ ಇದೆ. ಅದಾದ್ಮೇಲೆ ಸ್ಪೆಷಲ್ ಮೆಜಾರಿಟಿ ಇದೆ, ಹೌದಲ್ಲ? ಸ್ಪೆಷಲ್ ಮೆಜಾರಿಟಿಲಿ ಮತ್ತೆ 3 ವಿಧ ಇದೆ. 2/3 ಆಫ್ ದ ಮೆಂಬರ್ಸ್, 2/3 ಮೆಂಬರ್ಸ್ ವೋಟಿಂಗ್, ಮತ್ತೆ 2/3 ಪ್ಲಸ್ half ಆಫ್ ದ ಹೌಸ್, ಲೋಕಸಭಾ ಇರ್ಬೋದು, ಹಾಫ್ ಆಫ್ ದ ಹೌಸ್ ವೋಟಿಂಗ್. ಮತ್ತೆ ಇದಕ್ಕೆ ರಾಟಿಫಿಕೇಶನ್ ಬೈ ಸ್ಟೇಟ್ಸ್, 50% ರಾಟಿಫಿಕೇಶನ್ ಆಫ್ ಸ್ಟೇಟ್ಸ್. ಓಕೆ, ವೆರಿ ಡೀಟೇಲ್ ಟಾಪಿಕ್. ಈಗ ಹೊಸದಾಗಿ ಓದ್ತಿದ್ರೆ ಇಟ್ಸ್ ಓಕೆ, ಗೊತ್ತಾಗಿಲ್ಲ ಅಂದ್ರೂ ಓಕೆ. ಬಟ್ ಈ ಪ್ರಶ್ನೆ ಯಾರು ಪಾಲಿಟಿನ ಸಂವಿಧಾನನ ನೀಟಾಗಿ ತಿಳ್ಕೊಂಡಿದಾರೋ ಅವ್ರು ಉತ್ತರ ಕೊಡಲೇಬೇಕು. ಪ್ಲಸ್ ಈ ಎಲ್ಲ ಮೆಜಾರಿಟೀಸ್ ವೆರಿ ಇಂಪಾರ್ಟೆಂಟ್. ಒಂದು ಪ್ರಶ್ನೆ ಟೈಪ್ಸ್ ಆಫ್ ಮೆಜಾರಿಟೀಸ್ ಅಲ್ಲಿ ಪ್ರತಿ ವರ್ಷ ಕೇಳ್ತಾನೆ ಇದ್ದಾನೆ. ಸೊ ವೆರಿ ಇಂಪಾರ್ಟೆಂಟ್ ಟಾಪಿಕ್, ನೀಟಾಗಿ ಸ್ಟಡಿ ಮಾಡಿ. ಓಕೆ, ನೀಟಾಗಿ ಡಿಫ್ರೆನ್ಸಿಯೇಷನ್ ನೋಡ್ಕೊಳ್ಳಿ. ಯಾವ್ದಾವ್ದು ಪ್ರಾವಿಷನ್ಸ್ ಯಾವ್ಯಾವ ಮೆಜಾರಿಟಿಲಿ ನಾವು ಯೂಸ್ ಮಾಡ್ತಾ ಇದೀವಿ, ಯಾವ್ಯಾವ ಮೆಜಾರಿಟಿ ಬೇಕು ನಮಗೆ, ಯಾವ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ನ ನಾವು ಯೂಸ್ ಮಾಡಬೇಕಾದ್ರೆ ಅನ್ನೋದನ್ನ ತಿಳ್ಕೊಂಡಿರ್ಬೇಕು. ನೆಕ್ಸ್ಟ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. The Constitution of India explicitly mentions that in certain spheres the governor of state acts in his or own discretion. Next, the President of India can, of his or own, reserve a bill passed by a state legislature for his or consideration without it being forwarded by the governor of the state concerned. ಯಾವುದು ಕರೆಕ್ಟ್? ಓಕೆ, ಕೇಳಿರೋ ಪ್ರಶ್ನೆ ಯಾವುದು ಇವೆರಡರಲ್ಲಿ ಕರೆಕ್ಟ್ ಆಗಿದೆ, ಸರಿಯಾಗಿದೆ. ಸೊ ಹೇಳಿ ಉತ್ತರ. ಭಾರತದ ಸಂವಿಧಾನವು ಕೆಲವು ವಿಷಯಗಳಲ್ಲಿ ರಾಜ್ಯಪಾಲರು ತಮ್ಮ ವಿವೇಚನಾ ಅಧಿಕಾರವನ್ನು ಚಲಾಯಿಸಬಹುದು ಎಂದು ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಹೌದಾ? ಉಲ್ಲೇಖಿಸಲಾಗಿದೆಯಾ? ಹೌದು. ಆರ್ಟಿಕಲ್ 163 ವಿಧಿ, ಆರ್ಟಿಕಲ್ 163 ಪ್ರಾವಿಷನ್ 2ರಲ್ಲಿ ಓಕೆ, ಗವರ್ನರ್ ಏನ್ ಮಾಡ್ಬೋದು? ರಾಜ್ಯಪಾಲರು ತಮ್ಮ ವಿವೇಚನಾ ಶಕ್ತಿಯನ್ನು, ಅಧಿಕಾರವನ್ನು ಚಲಾಯಿಸಲು ಬಳಸಿಕೊಳ್ಳಬಹುದು. ಯಾವ್ಯಾವೆಲ್ಲ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಅಂತಾನು ಮೆನ್ಷನ್ ಆಗಿದೆಯಾ? ಇಲ್ಲ. ಯಾವ್ಯಾವ ಪ್ರಾವಿಷನ್ ಗವರ್ನರ್ನ ವಿವೇಚನೆಗೆ ಬಿಟ್ಟಿದ್ದು ಅನ್ನೋದು ಗವರ್ನರೇ ತೀರ್ಮಾನ ಮಾಡಬಹುದು ಸಂವಿಧಾನದಲ್ಲಿ. ಓಕೆ, ಭಾರತದ ಸಂವಿಧಾನವು ಕೆಲವು ವಿಷಯಗಳು, ಯಾವ್ಯಾವ ವಿಷಯ ಅಂತ ಹೇಳಿಲ್ಲ ಆರ್ಟಿಕಲ್ 163ಲಿ, ಬಟ್ ಯಾವ್ಯಾವ ವಿಷಯ ಅಂತ ರಾಜ್ಯಪಾಲರ ವಿವೇಚನೆಗೆ ಬಿಟ್ಟಿದ್ದು, ಅವರ ವಿವೇಚನೆಗೆ ಬಿಟ್ಟಿದ್ದು ಅಂಡರ್ ಆರ್ಟಿಕಲ್ 163ಲಿ ಅಧಿಕಾರ ಚಲಾಯಿಸಲಿಕ್ಕೆ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ನ್ಯೂಸ್ ಅಲ್ಲಿದೆ ಗವರ್ನರ್, ಆರ್ಟಿಕಲ್ 163 ನ್ಯೂಸ್ ಅಲ್ಲಿದೆ, ಆರ್ಟಿಕಲ್ 200 ನ್ಯೂಸ್ ಅಲ್ಲಿದೆ, ಆರ್ಟಿಕಲ್ 201 ನ್ಯೂಸ್ ಅಲ್ಲಿದೆ. ರಾಜ್ಯ ಶಾಸಕಾಂಗವು ಅಂಗೀಕರಿಸಿದ ಮಸೂದೆಯನ್ನು ಸಂಬಂಧಪಟ್ಟ ರಾಜ್ಯಪಾಲರು ರಾಷ್ಟ್ರಪತಿಯವರ ಪರಿಗಣನೆಗೆ ಕಳುಹಿಸದಿದ್ದರೂ ಗವರ್ನರು ಸ್ಟೇಟ್ ಬಿಲ್ನ ಕಳಿಸಿಲ್ಲ, ಸ್ಟೇಟ್ ಬಿಲ್ನ ಪ್ರೆಸಿಡೆಂಟಿಗೆ, ರಾಷ್ಟ್ರಪತಿಗೆ ಕಳಿಸಿಲ್ಲ. ಆದ್ರೂ ರಾಷ್ಟ್ರಪತಿಯವರು ಸ್ವತಃ ಆ ಮಸೂದೆಯನ್ನು ತಮ್ಮ ಪರಿಗಣನೆಗೆ ತಗೋಬಹುದಾ? ಬಿಲ್ ಬಂದಾಗ ಗವರ್ನರ್ ಏನ್ ಮಾಡಬಹುದು ಅನ್ನೋದು
ಆರ್ಟಿಕಲ್ 200 ಅಲ್ಲಿದೆ. ವಿಧಿ, ಸಂವಿಧಾನದ ವಿಧಿ 201 ಪ್ರೆಸಿಡೆಂಟ್ ಗವರ್ನರ್ ಏನಾದ್ರೂ ಕಳ್ಸಿದ್ರೆ ಏನ್ ಮಾಡ್ಬೋದು ಅನ್ನೋದು ಆರ್ಟಿಕಲ್ 201ರಲ್ಲಿದೆ. ವೆರಿ ವೆರಿ ಇಂಪಾರ್ಟೆಂಟ್. ಲಾಸ್ಟ್ 1 year ಇಂದ ನ್ಯೂಸ್ ಅಲ್ಲಿ ಇದೆ. UPSC ಪ್ರಶ್ನೆ ಬಂದಿದೆ ಲಾಸ್ಟ್ ಇಯರ್. ಓಕೆ, ಐ ಮೀನ್ 2025 ಪ್ರಿಲಿಮ್ಸ್ ಮೇನ್ ಅಲ್ಲಿ ಏನ್ ನಡೀತು ಅದರಲ್ಲಿ ಪ್ರಶ್ನೆ ಬಂದಿದೆ. ವೆರಿ ಹಾಟ್ ಟಾಪಿಕ್ ನ್ಯೂಸ್ ಅಲ್ಲಿ ಇತ್ತು. ಸ್ಟೇಟ್ಮೆಂಟ್ 2 ಈಸ್ ರಾಂಗ್. ಓನ್ಲಿ ಇಫ್ ಗವರ್ನರ್ ಸೆಂಡ್ಸ್ ದೆನ್ ಪ್ರೆಸಿಡೆಂಟ್ ಕ್ಯಾನ್ ಟೇಕ್. ಪ್ರೆಸಿಡೆಂಟ್ ಕಿತ್ಕೊಳಕ್ ಆಗಲ್ಲ. ಗವರ್ನರ್ ಕಳಿಸ್ದಲೇ ಇದ್ರೂ ರಾಷ್ಟ್ರಪತಿ ಡೈರೆಕ್ಟ್ ಆಗಿ ತಗೊಳ್ಳಿಕ್ಕೆ ಆಗಲ್ಲ. ಇಲ್ಲಿ ಉತ್ತರ ಏನಾಗುತ್ತೆ? ಈ ಒಂದು ಮಾತ್ರ. ಕ್ಲಿಯರ್? ಸೊ ಗೈಸ್, ಪಾಲಿಟಿಲಿ ಸುಮಾರು UPSC ಲಾಸ್ಟ್ ಇಯರ್ ಪೇಪರ್ ಅಲ್ಲಿ ಒಂದು 13 ಕ್ವಶನ್ಸ್ ಬಂದಿದೆ. ನಾನಿಲ್ಲಿ 6 ಕ್ವಶನ್ಸ್ ನ ತಗೊಂಡಿದ್ದೀನಿ. ಬಟ್ ಇಟ್ ಈಸ್ ನಾಟ್ ಜಸ್ಟ್ 6 ಕ್ವಶನ್ಸ್. ಬರೀ 6 ಪ್ರಶ್ನೆಗಳಲ್ಲ. ಎಂಥ ಏರಿಯಾ, ಯಾವ್ಯಾವ ಥೀಮ್ ಅಲ್ಲಿ ಫೋಕಸ್ ಮಾಡಿದ್ದಾನೆ ಅನ್ನೋದು ನಮಗೆ ಪ್ರಶ್ನೆಗಳು ನೋಡೋದ್ರ ಮೂಲಕ ತಿಳಿಯುತ್ತೆ. ನೆಕ್ಸ್ಟ್ ವಿ ಕ್ಯಾನ್ ಪ್ರೆಡಿಕ್ಟ್ ಫ್ಯೂಚರ್ ಕ್ವಶನ್ಸ್ ಫ್ರಮ್ ವಿಚ್ ಏರಿಯಾಸ್ ಇಟ್ ಈಸ್ ಕಮಿಂಗ್, ವಿಚ್ ಐ ಈಲ್ಡಿಂಗ್ ಏರಿಯಾಸ್ ಎಲ್ಲಿಂದ ಪ್ರಶ್ನೆ ಕೇಳ್ತಾನೆ ಅನ್ನೋದನ್ನ ನಾವು ಪ್ರೆಡಿಕ್ಟ್ ಮಾಡ್ಬೋದು. ನಮ್ಮ ಸ್ಟಡಿ ಫೋಕಸ್ನ ನೀಟಾಗಿ ಸ್ಪೆಸಿಫಿಕ್ ಏರಿಯಾದಲ್ಲಿ ನಾವು ಫೋಕಸ್ ಮಾಡಲಿಕ್ಕೆ ಯೂಸ್ ಮಾಡ್ಕೋಬಹುದು. ಸೊ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ನೋಡಿದ್ವಿ ಎಲ್ಲೆಲ್ಲಿ ಕೇಳ್ತಾ ಇದ್ದಾನೆ ಅಂತ. ಆಮೇಲೆ ಆ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಅಲ್ಲಿ ಸ್ಪೆಸಿಫಿಕ್ ಎಲ್ಲೆಲ್ಲಿ ಕೇಳ್ತಾ ಇದ್ದಾನೆ ಅಂತ ನೋಡ್ತಾ ಇದೀವಿ. ಪಾರ್ಲಿಮೆಂಟ್ ಅಲ್ಲಿ ಎಲ್ಲೆಲ್ಲಿ ಕೇಳ್ತಾ ಇದ್ದಾನೆ, ಸ್ಪೀಕರ್, ಲಾಸ್ಟ್ ಇಯರ್ ಡೆಪ್ಯೂಟಿ ಸ್ಪೀಕರ್, ಆಮೇಲೆ ಬಿಲ್, ಲಾ ಮೇಕಿಂಗ್, ಆಮೇಲೆ ಟೈಪ್ಸ್ ಆಫ್ ಮೆಜಾರಿಟೀಸ್. ಎಕ್ಸಿಕ್ಯೂಟಿವ್ ಅಲ್ಲಿ ಎಲ್ಲಿ ಕೇಳ್ತಾ ಇದ್ದಾನೆ, ಪ್ರೆಸಿಡೆಂಟ್, ಎಮರ್ಜೆನ್ಸಿ ಪ್ರಾವಿಷನ್ಸ್, ಆರ್ಡಿನೆನ್ಸ್ ಮೇಕಿಂಗ್ ಪ್ರಾವಿಷನ್ಸ್, ಹೌದಲ್ಲ, ಪಾರ್ಡನಿಂಗ್ ಪ್ರಾವಿಷನ್ಸ್. ನೆಕ್ಸ್ಟ್ ಗವರ್ನರ್. ಓಕೆ, ಅದರಲ್ಲಿ ಗವರ್ನರ್ಸ್ ರೂಲ್, ಗವರ್ನರ್ಸ್ ರೈಟ್ಸ್, ಡಿಸ್ಕ್ರಿಷನರಿ ಪವರ್ಸ್. ಇಫ್ ಬಿಲ್ ಈಸ್ ಪಾಸ್ಡ್ ಬೈ ಗವರ್ನರ್, ವಾಟ್ ಶುಡ್ ಪ್ರೆಸಿಡೆಂಟ್ ಡೂ? ವೆರಿ ಮಚ್ ಅನಾಲಿಟಿಕಲ್ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ. ಓಕೆ, ಮುಂದಿನ ಸಂಚಿಕೆಯಲ್ಲಿ ಏನ್ ಮಾಡೋಣ ಅಂದ್ರೆ ನಾವು ನೆಕ್ಸ್ಟ್ 6 ಕ್ವಶನ್ಸ್ ಏನ್ ಕೇಳಿದಾನೆ 26 ಪೇಪರ್ ಅಲ್ಲಿ ಅದನ್ನ ಸಮ್ ಅಪ್ ಮಾಡ್ಬಿಟ್ಟು ಯಾವ್ಯಾವ ಏರಿಯಾದಲ್ಲಿ ಫೋಕಸ್ ಮಾಡಿ ಕೇಳಿದಾನೆ ಅನ್ನೋದನ್ನ ನೆಕ್ಸ್ಟ್ ಸಂಚಿಕೆಯಲ್ಲಿ ನೋಡೋಣ. ಸೊ ವಿಲ್ ಎಂಡ್ ದಿಸ್ ಸೆಷನ್ ಟುಡೇ. ಥ್ಯಾಂಕ್ ಯು.